ನಮಸ್ತೆ ಮಾಸ್ಟರ್ಸ್, ನನ್ನ ಹೆಸರು ಮಮತಾ ಹೇಮಂತ್. ಸಂಕೆ ಗ್ರಾಮದಿಂದ, ತುಮಕೂರು ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇದ್ದೀನಿ. ಮತ್ತೆ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನಮಸ್ಕರಿಸುತ್ತಾ, ಹಾಗೂ ಈ ಒಂದು ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿರುವಂತ ಮಹಾವತಾರ್ ಫೌಂಡೇಶನ್ ಅವರಿಗೂ ಸಹ ನಮಸ್ಕರಿಸುತ್ತಾ, ಈ ಒಂದು ಅರ್ಧ ಗಂಟೆ ಧ್ಯಾನ ಹಾಗೂ ನನ್ನ ಸ್ವಾಧ್ಯಾಯನ ಇದು ಪ್ರಾಣಶಕ್ತಿ ಟಾರ್ಕೋಮ್ ಸರಾಡೇರಿಯನ್ ಅವರ ಒಂದು ಪುಸ್ತಕದ ಸ್ವಾಧ್ಯಾಯವನ್ನು ಆರಂಭಿಸ್ತೀನಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಈಗ ಅರ್ಧ ಗಂಟೆ ಮ್ಯೂಸಿಕ್ ವಿತ್ ಮೆಡಿಟೇಷನ್ ಇರುತ್ತೆ ಮಾಸ್ಟರ್ಸ್. ಸೊ ಆರಾಮ ಕುತ್ಕೊಳ್ಳಿ ಮಾಸ್ಟರ್ಸ್. ನಿಮ್ಮ ಎರಡೂ ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ, ಎರಡೂ ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಎರಡೂ ಕಣ್ಗಳನ್ನ ಮುಚ್ಕೊಳ್ಳಿ. ಸ್ಪೆಕ್ಸ್ ಏನಾದ್ರು ಹಾಕಿದ್ರೆ ಅದನ್ನ ತೆಗ್ದಿಡಿ ಮಾಸ್ಟರ್ಸ್. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೋ ಆ ರೀತಿ ಕುತ್ಕೊಳ್ಳಿ ಮಾಸ್ಟರ್. ಮ್ಯಾಮ್ ಕೇಳಿಸ್ತಿದ್ಯಾ? ಹಾ ಮ್ಯಾಮ್, ಕೇಳಿಸ್ತಿದೆ. ಕಂಟಿನ್ಯೂ ಮಾಡಿ. ಓಕೆ ಮ್ಯಾಮ್. ಆರಾಮ ಕುತ್ಕೊಳ್ಳಿ, ಎರಡೂ ಕಣ್ಗಳನ್ನ ಮುಚ್ಕೊಳ್ಳಿ. ನಿಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸಿ ಮಾಸ್ಟರ್ಸ್. ಯಾವುದೇ ರೀತಿಯ ಆಲೋಚನೆಗಳು ಬಂದ್ರು ಅದ್ರ ಕಡೆ ಗಮನ ಹರಿಸದೆ ನಿಮ್ಮ ಸಹಜವಾದ ಉಸಿರು. ನಾವು ಮಾಡ್ತಿರೋ ಧ್ಯಾನ ಆನಾಪಾನಸತಿ ಧ್ಯಾನ ಮಾಸ್ಟರ್ಸ್. ಉಸಿರಾಟದ ಕಡೆ ಗಮನ ಹರಿಸಿ ಮಾಸ್ಟರ್ಸ್. ಶ್ವಾಸ ಶ್ವಾಸ. ಮಾಲಿನಿ ಮ್ಯಾಮ್, ಮ್ಯೂಸಿಕ್ ಪ್ಲೇ ಮಾಡ್ತೀರಾ?
ಮಾಸ್ಟರ್ಸ್ ಇನ್ನೊಂದು ನಿಮಿಷ ಮಾಸ್ಟರ್ಸ್. ಮಾಸ್ಟರ್ಸ್
ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಎರಡೂ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ ಎರಡೂ ಕಣ್ಣನ್ನ ತೆಗೆಯಿರಿ ಮಾಸ್ಟರ್. 5 4 3 2 1. ಈ ಒಂದು ಅದ್ಭುತವಾದ ಮ್ಯೂಸಿಕ್ ವಿತ್ ಮೆಡಿಟೇಷನ್ಗೆ ಮಾಸ್ಟರ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಒಂದು ಚಪ್ಪಾಳೆ ಮಾಸ್ಟರ್ಸ್. ಮಾಸ್ಟರ್ಸ್, ಈ ದಿನ ಪ್ರಾಣಶಕ್ತಿ ಟಾಲ್ಕಮ್ ಸರಾಡೇರನ್ ಅವ್ರದ ಪ್ರಾಣಶಕ್ತಿ ಪುಸ್ತಕದ ಸ್ವಾಧ್ಯಾಯ. ಅದ್ರಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಪ್ರಾಣಶಕ್ತಿ ಅಂದ್ರೇನು? ಆ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಭೌತಿಕವಾಗಿ, ಮಾನಸಿಕವಾಗಿ ಯಾವ ರೀತಿ ಕೆಲಸ ಮಾಡುತ್ತೆ, ಅದರಿಂದ ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆಲ್ಲ ಏನು ಅನಾಹುತಗಳಾಗ್ತವೆ. ಮತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಉಪಯೋಗ ಮಾಡ್ಕೊಂಡ್ರೆ ನಮ್ಗೆ ಯಾವ ರೀತಿ ಅದ್ಭುತವಾದ ಶಕ್ತಿಗಳು ಆ ಯೂನಿವರ್ಸ್ ನಮ್ಗೆ ಕೊಡುತ್ತೆ, ಅದ್ರ ಬಗ್ಗೆ ಎಲ್ಲ ನಾನು ಒಂದ್ ಸ್ವಲ್ಪ ಈ ಒಂದು ಅರ್ಧ ಗಂಟೆ ಸಮಯದಲ್ಲಿ ಹೇಳ್ಕೊಂಡು ಹೋಗ್ತೀನಿ ಮಾಸ್ಟರ್ಸ್. ಪ್ರಾಣಶಕ್ತಿ ಅಂದ್ರೇನು? ಪ್ರಾಣಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ, ಆತ್ಮಶಕ್ತಿ ಅಂತ ಹೇಳ್ತೀವಂತೆ ಮಾಸ್ಟರ್ಸ್. ಈ ಒಂದು ಪ್ರಾಣಶಕ್ತಿಯನ್ನು ತಡೆಯುವಂತ ಈ ಒಂದು ವಿಶ್ವದಲ್ಲಿ ಯಾವ ಶಕ್ತಿನೂ ಇಲ್ವಂತೆ ಮಾಸ್ಟರ್ಸ್. ಇದು ಪ್ರೇರಣೆ, ಉತ್ಸಾಹ, ಸದುದ್ದೇಶ, ಜ್ಞಾನೋದಯ, ಅಂತ ಪ್ರೇರಣೆ ಇವಕ್ಕೆಲ್ಲ ಮಾರ್ಗದರ್ಶನದಂತೆ ನಮ್ಗೆ ಸಹಾಯ ಮಾಡುತ್ತಂತೆ ಮಾಸ್ಟರ್ಸ್. ಎಲ್ಲರಿಗೂ ಸಹ ಮುಂದಿದ್ದು ನಡೆಸುತ್ತೆ, ಮುಂದೆ ನಿಂತ್ಕೊಂಡು ಅದು ನಡೆಸುತ್ತೆ, ಮುಂದೆ ನಮ್ಮನ್ನ ನಡೆಸುತ್ತೆ, ಮತ್ತೆ ಬೋಧನೆ ಮಾಡುತ್ತೆ. ಸೇವೆ ಅತ್ಯಂತ ಅಂತ ಪ್ರೋತ್ಸಾಹದಂತೆ ಪ್ರಾಣಶಕ್ತಿಯು ಪ್ರಕಟವಾಗುತ್ತಂತೆ ಮಾಸ್ಟರ್ಸ್. ಈ ಒಂದು ಪ್ರಾಣಶಕ್ತಿ ಒಂದು ಆಧ್ಯಾತ್ಮಿಕ ಶಕ್ತಿ, ಈ ಆತ್ಮಶಕ್ತಿಯನ್ನ ನಾವು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನಮ್ಗೆ ನೀಡಿರುವ ಎಲ್ಲರಿಗೂ ಸಹ ಒಂದು ಪ್ರತಿಭೆಯನ್ನ ಭಗವಂತ ಕೊಟ್ಟೇ ಇರ್ತಾನೆ. ಆ ಒಂದು ಪ್ರತಿಭೆಯನ್ನ ಸದ್ವಿನಿಯೋಗ ಮಾಡ್ಕೋಬೇಕಂತೆ ಮಾಸ್ಟರ್. ಮಾಡದೆ ಇರುವವ್ರಿಗೆ ಆ ಒಂದು ಕೊಟ್ಟಿರುವಂತ ಪ್ರತಿಭೆನೂ ಸಹ ಅದು ವಾಪಸ್ ಹಿಂಪಡೆಯುತ್ತಂತೆ ಮಾಸ್ಟರ್ ಯೂನಿವರ್ಸ್. ಮತ್ತೆ ಆ ಪ್ರತಿಭೆಯನ್ನ ಎಲ್ಲರಿಗೂ ಹಂಚ್ಬೇಕಂತೆ. ನಾನು ಈ ಒಂದು ಜ್ಞಾನವನ್ನ, ಪ್ರಾಣಶಕ್ತಿ ಅನ್ನೋ ಜ್ಞಾನವನ್ನ ಪಡೆದ್ಕೊಂಡು ನನ್ನಲ್ಲೇ ಇಟ್ಕೊಂಡು ಅದರಲ್ಲಿರೋ ಎಲ್ಲಾ ವಿಚಾರಗಳನ್ನ ನನ್ನಲ್ಲೇ ಇಟ್ಕೊಂಡು ನಾನೊಬ್ಳೆ ಅದರ ಉಪಯೋಗ ಪಡೆದ್ರೆ ಅದು ಒಂದ್ ಸ್ವಲ್ಪ ಆಗತ್ತಷ್ಟೇ, ಅದು ಮುಂದುವರಿಯಲ್ಲ ಮಾಸ್ಟರ್. ಆ ಒಂದು ವೃದ್ಧಿ ಆಗಲ್ಲ, ಅದು ಅಲ್ಲೇ ನಿಂತ ನೀರಾಗಿರುತ್ತೆ. ನಾವು ಹಂಚಿದಷ್ಟು ಈ ಜ್ಞಾನವನ್ನಾಗ್ಲಿ, ನಮ್ಮ ಹತ್ರ ಈ ಜ್ಞಾನವನ್ನ ನಮ್ಗೆ ಏನೇನಾಗುತ್ತೋ ಕೈಲಾದಷ್ಟು ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ ಅವನ್ನೆಲ್ಲ ಹಂಚಿದಷ್ಟು ಸ್ನೇಹ ವೃದ್ಧಿ ಆಗತ್ತಂತೆ ಮಾಸ್ಟರ್ಸ್. ಮತ್ತೆ ಈ ಪ್ರಾಣಶಕ್ತಿ ಯಾವ ರೀತಿ ನಮ್ಗೆ ಸಹಾಯ ಮಾಡುತ್ತೆ? ವಿಮೋಚನೆ, ಮುಕ್ತಿ ಸ್ಥಿತಿ, ಸ್ವಾಸ್ಥ್ಯ ಸ್ಥಿತಿಯನ್ನು ಹೆಚ್ಚಿಸುವ ಆತ್ಮಶಕ್ತಿಯೇ ಇದು. ವಿಮೋಚನೆ ಅಂದ್ರೆ ನನ್ಗೆ ಸಾಧನೆ, ಮುಕ್ತಿ ಮೋಕ್ಷ ಬೇಕು, ವಿಮೋಚನೆ ಬೇಕು ಅಂತ ನಾವು ಸಾಧನೆಯಲ್ಲಿ ತೊಡಗ್ತೀವಿ. ಆ ಒಂದು ಸ್ಥಿತಿಯನ್ನು ಹೆಚ್ಚಿಸಂತೆ ಈ ಒಂದು ಆತ್ಮಶಕ್ತಿ ಮಾಸ್ಟರ್. ಇದು ನಮಗೆ ಅನುಗ್ರಹಿಸುವ, ಆ ಭಗವಂತ ಅನುಗ್ರಹಿಸಿರುವಂತಹ ಒಂದು ಅದ್ಭುತವಾದ ಉಡುಗೊರೆ ಅಂತೆ ಮಾಸ್ಟರ್ಸ್. ಈ ಒಂದು ಪ್ರಾಣಶಕ್ತಿನ, ಈ ಒಂದು ಆತ್ಮಶಕ್ತಿಯನ್ನ ಲೋಕ ಕಲ್ಯಾಣಕ್ಕಾಗಿ, ಸಮಸ್ತ ಜೀವರಾಶಿಗಳ ಶ್ರೇಯಸ್ಸಿಗಾಗಿ ನಾವು ಇದನ್ನ ಉಪಯೋಗ ಮಾಡಬೇಕು ಮಾಸ್ಟರ್ಸ್. ಇದನ್ನು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಈ ಉಪಯೋಗಿಸ್ತಿದ್ರೆ ಅದು ಪರಮ ವಿಕಾರವಾದ ನಿರ್ಜೀವ ನಾಡಿ ಕಣಗಳ ಕಸದಂತೆ ಮಾರ್ಪಡುತ್ತೆ. ನಮ್ಮ ನರನಾಡಿಗಳಲ್ಲಿ ಈ ಒಂದು ಪ್ರಾಣಶಕ್ತಿ ಏನಕ್ಕೂ ಯೂಸ್ ಆಗದೆ ಇರುವಂತಹ ಕಸದಂತೆ ರೋಗಗಳಾಗಿ ಮಾರ್ಪಡುತ್ತಂತೆ ಮಾಸ್ಟರ್ಸ್.
ಒಬ್ಬ ಋಷಿ ಹೇಳಿದರೆ, ಈ ಒಂದು ಪ್ರಾಣಶಕ್ತಿಯನ್ನ ನಾವು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ಇದು ನಮ್ಗೆ ಸದುಪಯೋಗ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಭಯ, ಅನುಮಾನ, ಆತ್ಮಜ್ಞಾನವು ಸಹ ಅಂತಹ ವಿನಾಶವನ್ನು ಪ್ರಾಣಶಕ್ತಿಗೆ ಉಂಟು ಮಾಡುತ್ತದೆ. ಆ ಒಂದು ಪ್ರಾಣಶಕ್ತಿಗೆ ಯಾವ್ಯಾವು ಆ ಪ್ರಾಣಶಕ್ತಿಯನ್ನು ನಮ್ ಕಡಿಮೆ ಮಾಡುವಂತ ವಿಚಾರಗಳು ಯಾವುವು ಅಂದ್ರೆ ಭಯ. ನಾವ್ ಹೆಚ್ಚು ಅಸಾಧಾರಣವಾದ ಭಯ, ಅನುಮಾನ ಪಡೋದು, ಆತ್ಮಜ್ಞಾನವು ಅಂದ್ರೆ ನನ್ ಕೈಲಿ ಏನೂ ಆಗಲ್ಲ ಅಂತ ಬೇರೆಯವ್ರ ಹತ್ರ ನಾವು ನಮ್ಮಲ್ಲಿರೋ ಆ ಶಕ್ತಿಯನ್ನ ಕಡೆಗಣಿಸಿ ಬೇಡ್ಕೊಡೋದು, ಇವೆಲ್ಲ ಸಹ ಪ್ರಾಣಶಕ್ತಿಯ ವಿನಾಶವನ್ನು ಉಂಟು ಮಾಡುತ್ತಂತೆ ಮಾಸ್ಟರ್ಸ್. ಒಬ್ಬ ಮನುಷ್ಯರು ಯಾರು ಆರೋಗ್ಯವಾಗಿ, ಶಕ್ತಿಯುತವಾಗಿ, ಸಾಮರ್ಥ್ಯವಾಗಿ ಇರ್ಬೇಕಂದ್ರೆ ಈ ಆತ್ಮಜ್ಞಾನದಿಂದ, ತನ್ನಲ್ಲಿರುವ ಆತ್ಮಶಕ್ತಿಯನ್ನ, ತನ್ನಲ್ಲಿರುವ ಆ ಪರಮಾತ್ಮ ಕೊಟ್ಟಿರುವಂತ ಆ ಒಂದು ಶಕ್ತಿಯನ್ನ ನಾವು ಉಪಯೋಗ ಮಾಡ್ಕೊಂತಾನೆ ಇರೋದು. ಮತ್ತೆ ನಿರ್ಭಯರಾಗಿ ಸಂಗ್ರಹವಾಗ ವ್ಯಾಧಿಗಳು ಅಂದ್ರೆ ನಿರ್ಭಯರಾಗಿರುವುದು, ಯಾವುದೇ ರೀತಿಯ ದೈನ್ಯತೆಯನ್ನ ಹೊಂದಿರ್ಬಾರ್ದು, ಭಯ ಪಡ್ಬಾರ್ದು, ಯಾವುದೇ ವಿಚಾರಕ್ಕೂ ಭಯ ಪಡ್ಬಾರ್ದು. ಆ ಭಯ ಪಡದೇ ನಾವು ವಿಚಾರನ ಜ್ಞಾನವಾಗಿ, ಯೋಗ್ಯವಾಗಿ ಅರ್ಥ ಮಾಡ್ಕೊಂಡು ಮುಂದುವರೆದಾಗ ಆ ಪ್ರಾಣ ಶಕ್ತಿಯು ವೃದ್ಧಿಯಾಗುತ್ತದೆ ಮಾಸ್ಟರ್ಸ್. ಅಂದ್ರೆ ರೋಗಗಳು ಬರ್ದಂತೆ ನಾವು ಅದನ್ನ ಉಪಯೋಗ ಮಾಡ್ಕೋಬಹುದಂತೆ ಮಾಸ್ಟರ್ಸ್. ಮತ್ತೆ ಪ್ರಾಣಶಕ್ತಿಯನ್ನು ಹೆಚ್ಚಿಸಲು ನಾವೇನೇನ್ ಮಾಡ್ಬೇಕು ಅಂದ್ರೆ, ಪ್ರಾಣಶಕ್ತಿಯನ್ನು, ವಿಶ್ವಾಗ್ನಿಯನ್ನು ಹೊಂದಲು ಈ ದೈವಿಕ ಆರಾಧನೆಯ ಸ್ತೋತ್ರ, ಗೀತೆ, ಸಂಗೀತ, ಕ್ರಿಯೇಟಿವಿಟಿ ಮಾಸ್ಟರ್ಸ್. ಸ್ತೋತ್ರ, ಗೀತೆ, ಸಂಗೀತ ಇವೆಲ್ಲ ನಮ್ಮ ಆರವನ್ನು, ನಮ್ಮ ಪ್ರಭಾವಳಿಯನ್ನ ಅಧಿಕ ಆಕರ್ಷಕವಾಗಿ ಮತ್ತೆ ಆ ಒಂದು ಪ್ರಾಣಶಕ್ತಿಯನ್ನ ಮತ್ತಷ್ಟು, ನಮ್ಗೆ ಆಲ್ರೆಡಿ ಪ್ರಾಣಶಕ್ತಿ ಇರುತ್ತೆ ಎಲ್ಲರ ದೇಹದಲ್ಲೂ ಸಹ, ಅದನ್ನ ಇನ್ನ ಮತ್ತಷ್ಟು ನಾವು ಸ್ವೀಕಾರ ಮಾಡಕ್ಕೆ ಈ ಒಂದು ಸಂಗೀತ, ಸ್ತೋತ್ರ, ಪಾರಾಯಣಗಳು, ಸ್ತುತಿಗಳು ಇವೆಲ್ಲ ಸ್ವೀಕಾರ ಮಾಡೋಕೆ ನಮ್ಗೆ ಹೆಲ್ಪ್ ಮಾಡುತ್ತಂತೆ ಮಾಸ್ಟರ್ಸ್. ಮತ್ತೆ ನಾವಿವಾಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕೆ ಕೆಲವೊಂದು ಆ ಊಟ ಮಾಡ್ಬೇಕು, ಈ ಊಟ ಮಾಡ್ಬೇಕು ಅಂತೆಲ್ಲ ಡಾಕ್ಟರ್ ಹೇಳ್ತಾರೆ. ಸೊ ನಾವಿವಾಗ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಸಂಗೀತ, ನೃತ್ಯ, ಮತ್ತೆ ಆರಾಧನೆಯ ಸ್ತೋತ್ರ, ಚಿತ್ರಕಲೆ ಇವೆಲ್ಲ ನಾವು ಮಾಡ್ಕೊಂತ ಹೋಗೋದ್ರಿಂದ ಈ ಒಂದು ಅಪಾಯಕಾರಿ ಶಕ್ತಿಗಳನ್ನು ತಡೆಯುವ ರೋಗ ನಿರೋಧಕ ಶಕ್ತಿಯಂತೆ ರೂಪ ಆಗುತ್ತಂತೆ ಮಾಸ್ಟರ್ಸ್. ಮತ್ತೆ ಮಾಸ್ಟರ್ಸ್, ಆ ಒಂದು ನಮ್ಮ ಮನ್ಸಿಗೆ ಪ್ರಾಣಶಕ್ತಿ ದೊರಕಿದ್ರೆ ಏನಾಗುತ್ತೆ? ನಮ್ ಮನ್ಸು ಏನ್ ಮಾಡುತ್ತೆ ಅಂದ್ರೆ, ನಮ್ಗೆ ಸರಿಯಾದ ಒಂದು ಪ್ರಾಣಶಕ್ತಿ, ಸರಿಯಾದ ಒಂದು ಜ್ಞಾನ ಇಲ್ಲ ಅಂದ್ರೆ ಏನ್ ಮಾಡತ್ತಂತೆ ಅಂದ್ರೆ, ನಮ್ ಮನ್ಸು ಶತ್ರುವಾಗಿ ಕೆಲಸ ಮಾಡತ್ತಂತೆ ಮಾಸ್ಟರ್ಸ್. ನಮ್ಮ ವಿರುದ್ಧವಾಗಿ ಕೆಲಸ ಮಾಡತ್ತಂತೆ. ಮತ್ತೆ ಪ್ರಾಣಶಕ್ತಿ ಉಪಯೋಗಿಸಿಕೊಳ್ಳುವ ಮಾರ್ಗಗಳು, ಆ ಒಂದು ಪ್ರಾಣಶಕ್ತಿಯನ್ನು ಯಾವ ರೀತಿ ಉಪಯೋಗ ಮಾಡ್ಬೇಕು, ಅದನ್ನ ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ಮಾಸ್ಟರ್ಸ್. ಸ್ಪಷ್ಟವಾದ ಆಲೋಚನೆ, ನಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರಬೇಕು ಮಾಸ್ಟರ್ಸ್. ಮತ್ತೆ ತ್ಯಾಗದ ನಿಸ್ವಾರ್ಥ ತ್ಯಾಗಗಳಾಗ್ಬೇಕು. ನನ್ಗೆ ಬೇಕು, ನನ್ಗೆ ಇರ್ಬೇಕು ಆತರ ಇಲ್ದೇನೆ, ಸ್ವಾರ್ಥ ಇಲ್ದೇನೆ ನಿಸ್ವಾರ್ಥ. ತ್ಯಾಗ ಅಂದ ತಕ್ಷಣ ಎಲ್ಲಾನು ಬಿಟ್ಕೊಡೋದಲ್ಲ. ತ್ಯಾಗ ಅಂದ್ರೆ ಕರುಣೆ, ಪ್ರೀತಿ, ವಿಶ್ವಾಸ, ನಿಸ್ವಾರ್ಥವಾದ ಪ್ರೀತಿ, ಈ ರೀತಿಯಾದ ತ್ಯಾಗಗಳು.
ಮತ್ತೆ ಕರುಣೆ, ದಯೆ, ಸಹಾನುಭೂತಿ, ಮತ್ತೆ ಸೃಜನಾತ್ಮಕವಾಗಿ ಸೇವೆ ಮಾಡೋದು, ಇತರರ ಕರ್ಮಗಳನ್ನು ಕ್ಷಮ ನೀವು ಎಲ್ಲ ಮಾಸ್ಟರ್ಸ್ ಹೇಳ್ತಿರ್ತಾರೆ, ನಿಮ್ಮ ಕ್ಷಮಿಸಿ ಕ್ಷಮ ಕೇಳ್ಕೊಳ್ಳಿ, ಮತ್ತೆ ನಿಮ್ಗೆ ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ಏನು ಕೇಳ್ತೀರಿ ಅಂದ್ರೆ ಇದರಿಂದ ನಮ್ಮ ಪ್ರಾಣ ಶಕ್ತಿ, ನಮ್ಮ ಒಂದು ಆಲೋಚನಾ ಶಕ್ತಿ, ನಮ್ಮ ಒಂದು ಆತ್ಮ ಶಕ್ತಿ, ನಮ್ಮ ಮನಸ್ಸಲ್ಲಿ ಒಂದು ಸಮಾಧಾನ, ಸಂತೋಷ ಸಿಗುತ್ತೆ ಅಂತ ಹೇಳ್ತಾರೆ ಮಾಸ್ಟರ್. ಮತ್ತೆ ಭಯ, ನಾವು ಭಯ ಮತ್ತೆ ಆತಂಕಗಳನ್ನ ನಾವು ತ್ಯಜಿಸ್ಬೇಕು ಮಾಸ್ಟರ್ಸ್. ಮತ್ತೆ ಈ ಒಂದು ಪ್ರಾಣ ಶಕ್ತಿ ಎಲ್ಲಿ ಸಿಗುತ್ತೆ ಹೆಚ್ಚಾಗಿ ಅಂತ ಅಂದ್ರೆ ತಾಯಿಯ ಮಡ್ಲ ಸಿಗುತ್ತದೆ ಮಾಸ್ಟರ್ಸ್. ಆ ಒಂದು ತಾಯಿಯ ಆ ಒಬ್ಬ ಮಾತೃಮೂರ್ತಿ ಮಾತ್ರವೇ ಪ್ರಾಣಶಕ್ತಿ ಕೇಂದ್ರಕ್ಕೆ ಪ್ರತೀಕವಾಗಿರುತ್ತಾಳೆ. ಆ ಒಂದು ತಾಯಿಯ ಮಡಿಲಲ್ಲಿ ಹೆಚ್ಚಿನ ಒಂದು ಪ್ರಾಣಶಕ್ತಿ ನಮ್ಗೆ ಸಿಗುತ್ತಂತೆ ಮಾಸ್ಟರ್. ಎಕ್ಸಾಂಪಲ್ ನಮ್ ತಾಯಿ ಮಡ್ಲಲ್ಲಿ ಕುತ್ಕೊಂಡಾಗ ಏನೋ ಒಂಥರ ಮನಸ್ಸು ಒಂಥರ ಸಮಾಧಾನ ಆಗುತ್ತೆ. ಮತ್ತೆ ಪ್ರಕೃತಿ ನಮ್ಗೆ ತಾಯಿ ಅಲ್ವಾ, ಆ ಪ್ರಕೃತಿ ಮಡಲಲ್ಲಿ ವಿಹರಿಸಿದಾಗ ನಮ್ಮೆಲ್ಲಾ ಒಂದು ಅಸಮಾಧಾನ, ಭಯ, ಕೋಪ ಏನೇ ಇದ್ರುನು ಅವೆಲ್ಲ ಹೋಗುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮಾಸ್ಟರ್ಸ್. ಪ್ರಾಣಶಕ್ತಿಯನ್ನು ಸಹ ಭೂಮಾತೆಯ ಉಸಿರು ಎಂದು ಸಹ ಹೇಳುತ್ತಾರೆ. ಪ್ರಾಣಶಕ್ತಿಯನ್ನ ಭೂಮಾತೆಯ ಉಸಿರು ಅಂತ ಹೇಳ್ತಾರಂತೆ. ಈ ಭೂಮಾತೆಯ ಉಸಿರೇ ಈ ಪ್ರಾಣಶಕ್ತಿಯ ಮಹಾ ಮೇಧಾವಿಗಳ ಆಲೋಚನೆಗಳನ್ನು, ಆಧ್ಯಾತ್ಮಿಕ ಸುಧಾರಕರ ಮಹಾಶಯಗಳನ್ನು ಪೋಷಣೆ ಮಾಡುತ್ತೆ ಅಂತ ಹೇಳ್ತಾ ಇದೆ ಮಾಸ್ಟರ್ಸ್. ಮತ್ತೆ ವಿತರಣೆ ಅಂದ್ರೆ ನಮ್ಮ ಈ ಜ್ಞಾನವನ್ನ ಎಲ್ಲರಿಗೂ ಹಂಚ್ಬೇಕು, ಆಗ ಹೆಚ್ಚು ಹೆಚ್ಚು ಪ್ರಾಣಶಕ್ತಿ ಸಂಗ್ರಹವಾಗತ್ತಂತೆ ಮಾಸ್ಟರ್ಸ್. ಮತ್ತೆ ನಾವೆಲ್ಲ ಒಂದೇ, ಸರ್ವಸ್ವದೊಂದಿಗೆ ಒಂದಾಗಿ ತಾವೂ ಸಹ ಇರುತ್ತಿದ್ದೇವೆ ಹಾಗೂ ಏಕತ್ವವು ಮಾತ್ರವೇ ಇರುವುದೆಂಬ ಆತ್ಮ ಪ್ರಜ್ಞೆಯನ್ನು ಕಳೆದುಕೊಂಡು ತಮ್ಮ ಅಹಂಕಾರಗಳು ಸಿಲುಕಿಕೊಂಡಿರುವವರಿಗೆ ಈ ವಿಶ್ವನಿಧಿಗಳ ಬಾಗಿಲುಗಳು ಶಾಶ್ವತವಾಗಿ ಮುಚ್ಚಿಕೊಂಡಿರುತ್ತದೆ. ಈ ಒಂದು ಆ ಆತ್ಮಶಕ್ತಿಯು ಅಂದ್ರೆ ಪ್ರಾಣಶಕ್ತಿಯು ಕೆಲವ್ರಿಗೆ ಲೋಕ ಕಲ್ಯಾಣಾರ್ಥಕವಾಗಿ ಮಾಡುವಂತ ಒಂದು ಆಧ್ಯಾತ್ಮಿಕ ಏನಂತಾರೆ, ಅವರು ಆಧ್ಯಾತ್ಮಿಕವಾಗಿ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಿರೋಂತ ಎಲ್ಲಾ ವ್ಯಕ್ತಿಗಳಿಗೆ ಅವ್ರಿಗೆ ಪ್ರಾಣಶಕ್ತಿ ಹೆಚ್ಚೆಚ್ಚು ನಿಧಿಗಳನ್ನ ನಮ್ಗೆ ಕೊಡುತ್ತಂತೆ. ಮತ್ತೆ ಯಾರು ಅದನ್ನ ಹಂಚ್ಕೊಳಲ್ಲ, ಹೇಳ್ದಂಗೆ ಆ ಆತ್ಮ ಪ್ರಜ್ಞೆಯನ್ನು ಪಡೆದುಕೊಂಡು ಅಂದ್ರೆ ಈ ಒಂದು ಆತ್ಮದ ಬಗ್ಗೆ ಅರಿವೇ ಇಲ್ದವ್ರಿಗೆ ಯಾರ್ಯಾರು ಹಂಚಿದ್ದಾರೆ ಜ್ಞಾನಿಗಳಿಗೆ ಹೆಚ್ಚೆಚ್ಚು ನಿಧಿಗಳು ಸಿಗುತ್ತಂತೆ, ಸಂಪತ್ತು ಅವೆಲ್ಲ ಸಿಗುತ್ತಂತೆ. ಯಾರು ನಮ್ಮ ಆತ್ಮವನ್ನ ಅರಿದೇನೆ ಆತ್ಮ ಪ್ರಜ್ಞೆಯನ್ನು ಕಳೆದುಕೊಂಡು ಅಹಂಕಾರಗಳಲ್ಲಿ ಸಿಲುಕೊಂಡವರಿಗೆ ಈ ವಿಶ್ವದಲ್ಲಿ ಸಿಗುವಂತ ನಿಧಿಗಳ ಬಾಗಿಲುಗಳು ಶಾಶ್ವತವಾಗಿ ಮುಚ್ಚಿಕೊಂಡು ಹೋಗುತ್ತಂತೆ ಮಾಸ್ಟರ್ಸ್. ಮತ್ತೆ ಈ ಪ್ರಾಣ ಹೋಗುವುದನ್ನು ಏನಂತ ಕರೀತಾರೆ ಅಂದ್ರೆ ತವರು ಮನೆಯ ಕರೆ ಎಂದು ಕರೀತಾರಂತೆ ಮಾಸ್ಟರ್ಸ್. ಪ್ರಾಣಶಕ್ತಿ, ಈ ಪ್ರಾಣಶಕ್ತಿ ಪಾಶವು ಅತಿ ಸೂಕ್ಷ್ಮ ಅಗ್ನಿ ದಾರಗಳಿಂದ ಅತ್ಯಂತ ನೈಪುಣ್ಯತೆಯಿಂದ ಎಳೆದಂತಿರುವ ಒಂದು ಬಲೆ. ಈ ಪ್ರಾಣಶಕ್ತಿ ಪಾಶವು ಅತಿ ಸೂಕ್ಷ್ಮ ಅಗ್ನಿ ದಾರಗಳಿಂದ ಅತ್ಯಂತ ನೈಪುಣ್ಯದಿಂದ ಹೆಣೆದಿರದಂತಹ ಒಂದು ಬಲೆ. ಈ ಪ್ರಾಣಶಕ್ತಿ ಬಲೆಯಿಂದ ಆತ್ಮವು ಜನ್ಮಗಳಲ್ಲಿ ಪ್ರಯಾಣಿಸ್ತಿರುವಾಗ ಆ ಆತ್ಮ ಮತ್ತಷ್ಟು ಶುದ್ಧಿ ಆಗ್ತಿರತ್ತಂತೆ ಮಾಸ್ಟರ್. ಶುದ್ಧಿ ಆಗುತ್ತಾ ಪ್ರಾಣಶಕ್ತಿ ನೀಡುತ್ತಿರುವ ಎಲ್ಲಾ ಉಡುಗೊರೆಗಳನ್ನ ಸಾಧ್ಯವಾಗಿಸುತ್ತಂತೆ. ಆ ಪ್ರಾಣಶಕ್ತಿಯಿಂದ ಬರುವಂತ ನಮ್ಗೆ ಜ್ಞಾನವನ್ನ, ಆ ಉಡುಗೊರೆಗಳನ್ನ ಸಾಧ್ಯ ಮಾಡ್ಕೊಳತ್ತಂತೆ ಮಾಸ್ಟರ್ಸ್.
ಮತ್ತೆ ಈ ಸೃಷ್ಟಿ ಕೇಂದ್ರದೊಂದಿಗೆ ಸಂಬಂಧವನ್ನು ರೂಪಿಸಿಕೊಂಡಾಗ ಮಾತ್ರವೇ ಆ ಪರಿಪೂರ್ಣತೆ ಸಂಭವಿಸುತ್ತದೆ. ಈ ಸೃಷ್ಟಿಯಲ್ಲಿರುವ ಎಲ್ಲಾ ಒಂದು ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಸಸ್ಯ ಆಗ್ಲಿ, ಎಲ್ಲರೊಂದಿಗೂ ಸಹ ಏಕತ್ವವನ್ನ, ಸಂಬಂಧವನ್ನ ರೂಪಿಸಿಕೊಂಡಾಗ ಮಾತ್ರ ಪರಿಪೂರ್ಣರಾಗ್ತೀವಿ ಮಾಸ್ಟರ್ಸ್. ಮತ್ತೆ ಕೆಲವೊಂದು ಉಪಕರಣಗಳು ಸಹ ಪ್ರಾಣಶಕ್ತಿ ಇರುತ್ತಂತೆ ಮಾಸ್ಟರ್. ಯಾವ ರೀತಿ ಅಂದ್ರೆ ಮಹನೀಯರು ಉಪಯೋಗಿಸುತ್ತಿರುವ ಉಪಕರಣಗಳಲ್ಲಿ, ವಸ್ತುಗಳಲ್ಲಿ ಸಹ ವಿಶೇಷವಾಗಿ ಪ್ರಾಣಶಕ್ತಿ ಸಂಗ್ರಹವಾಗಿರುತ್ತೆ. ಈ ಉಪಕರಣಗಳನ್ನು ವಸ್ತುಗಳನ್ನು ಸ್ಪರ್ಶಿಸುತ್ತಿರುವ ಅಥವಾ ಉಪಯೋಗಿಸುತ್ತಿರುವ ಮನುಷ್ಯರಿಗೂ ಸಹ ಆ ಪ್ರಾಣಶಕ್ತಿ ಲಭಿಸಿರುತ್ತವೆ. ಅಂದ್ರೆ ಗುರುಗಳು, ನಾವು ಎಷ್ಟೊಂದ್ ಜನ ಗುರುಗಳಿಗೆ ಪಾದಸ್ಪರ್ಶ ಮಾಡಕ್ ಹೋದಾಗ ನಮ್ಗೆ ಪಾದಸ್ಪರ್ಶ ಮಾಡ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಅವರು ಅಂದ್ರೆ ನಾವು ಯಾವ್ದೇ ಗುರುಗಳನ್ನ ನಮ್ಮ PSSM ಅಲ್ಲಿ ಒಂದು ಟಚ್ ಆಗ್ಲಿ, ಒಂದು ಶೇಕ್ ಹ್ಯಾಂಡ್ ಕೊಟ್ಟಾಗ್ಲಿ, ಅವರಲ್ಲಿರೋ ಎನರ್ಜಿ ನಾವ್ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಆ ಎನರ್ಜಿ ನಮ್ಗ್ ಗೊತ್ತಾಗುತ್ತೆ ಮಾಸ್ಟರ್ಸ್. ಅವ್ರ ಹತ್ರ ಮಾತಾಡ್ದಾಗ, ಅವ್ರು ಬಂದ್ ಕುತ್ಕೊಂಡಾಗ ಈ ಎನರ್ಜಿ ಇವನ್ನೆಲ್ಲ ನಾವು ಎನರ್ಜಿ, ಪಾಸಿಟಿವ್ ಎನರ್ಜಿ, ಆ ಒಂದು ಪ್ರಾಣಶಕ್ತಿ ಅಂತ ವಸ್ತು ಸಹ ವಿಶೇಷವಾಗಿ ಪ್ರಾಣಶಕ್ತಿ. ಈ ಉಪಕರಣಗಳನ್ನು ಸ್ಪರ್ಶಿಸುತ್ತಿರುವ ಅಥವಾ ಉಪಯೋಗಿಸುತ್ತಿರುವ ಮನುಷ್ಯರಿಗೂ ಸಹ ಪ್ರಾಣಶಕ್ತಿ ಲಭಿಸುತ್ತದೆ. ವರ್ಣ ಚಿತ್ರಗಳಲ್ಲಿ, ಚಿತ್ರಣಗಳಲ್ಲಿ, ಚಿತ್ರಕಲೆಗಳಲ್ಲಿ ಪ್ರತ್ಯೇಕವಾಗಿ ಹೀಗೆ ಜೀವಕಳೆ ಎದ್ದು ಕಾಣುವ ತತ್ವವನ್ನು ನಾವು ಗಮನಿಸಬಹುದು. ನಾವು ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೇಕು ಅಂದ್ರೆ ನಿಮ್ಗೆ, ಫೋಟೋಗಳಲ್ಲಿ ನಾವು ಜ್ಞಾನಿಗಳಾಗಿರೋದ್ರಿಂದ ಪ್ರತಿಯೊಂದು ವಿಕಾರವಾದ ಒಂದು ಚಿತ್ರಗಳನ್ನ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಯಾವ ರೀತಿ ಅಂದ್ರೆ ಭಯ, ಆತಂಕ, ಕಸಿವಿಸಿ ಎಲ್ಲ ಆಗುತ್ತೆ. ಅದು ಕಾಮನ್. ಅದೇ ಇವಾಗ ನಾವು ಧ್ಯಾನಿಗಳನ್ನ ನಾವು ಆತರ ವಿಚಾರಗಳನ್ನ, ಚಿತ್ರಗಳನ್ನ ನೋಡೋದು ಬಿಟ್ಟಿದೀವಿ. ಅದೇ ಕಣ್ಮುಂದೆ ಬಂದಾಗ ಅದನ್ನ ಗಮನಿಸಲ್ಲ ನಾವ್. ಆದ್ರೆ ಬಣ್ಣ ಚಿತ್ರಗಳಲ್ಲೂ ನಾವ್ ಇವಾಗ ದೇವ್ರ ಫೋಟೋಗಳು ನೋಡಿದಾಗ ಏನೋ ಒಂದು ಸಂತೃಪ್ತಿ ಭಾವ, ಭಕ್ತಿ, ಪ್ರೀತಿ ಅವೆಲ್ಲ ಬರುತ್ತಲ್ಲ. ಸೊ ಅದ್ರಲ್ಲಿ ಏನೋ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್, ಪ್ರಾಣಶಕ್ತಿ ಇರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಚಿತ್ರಕಲೆಗಳಲ್ಲಿ ಒಂದು ಕಲೆ, ಚಿತ್ರ ಬಿಡಿಸಿದ್ರಲ್ಲ, ಆ ಕಲೆಗಳಲ್ಲಿ ಅವರ ಬಿಡಿಸ್ತಾ ಇರ್ಬೇಕಾದ್ರೆ ಸುಮ್ನೆ ಏನೋ ಒಂದು ಬಿಡಿಸ್ಬೇಕು ಅಂತ ಬಿಡಿಸಲ್ಲ. ಅವರಲ್ಲಿ ಆ ಒಂದು ಏಕಾಗ್ರತೆ, ಆ ಒಂದು ಜ್ಞಾನ, ಆ ಪ್ರಾಣಶಕ್ತಿ, ಅವರಲ್ಲಿರೋ ಆ ಒಂದು ಆತ್ಮದಲ್ಲಿರುವ ಆ ಚಿತ್ರಕಲೆಯ ಬಗ್ಗೆ ಇರೋ ಜ್ಞಾನ ಅವೆಲ್ಲ ಸೇರಿರುತ್ತೆ. ಆ ಎಮೋಷನ್ಸ್, ಆ ಫೀಲಿಂಗ್ಸ್, ಆ ಆಲೋಚನೆಗಳೆಲ್ಲ ಸೇರಿದಾಗ ಆ ಪಾಸಿಟಿವ್ ವೈಬ್ರೇಷನ್ ಆ ಕಲೆಗಳ ಸಹ ನಾವು ಗಮನಿಸಿದಾಗ ಸಿಗುತ್ತೆ ಅಂತ, ಪ್ರಾಣಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಮಾಸ್ಟರ್. ಮತ್ತೆ ಈ ಪ್ರಾಣಶಕ್ತಿ ಅದನ್ನ ಯಾವ ರೀತಿ ಕೆಲವ್ರು ಕಳ್ಕೊಂತಾರೆ ಅಂತ ಹೇಳ್ತೀನಿ ಮಾಸ್ಟರ್ಸ್. ಒಬ್ಬ ಗುರುವಿನ ಮೇಲ್ವಿಚಾರಣೆ ಆಧ್ಯಾತ್ಮಿಕ ಸಾಧನಾಭ್ಯಾಸಗಳನ್ನು, ಧ್ಯಾನಗಳನ್ನು ಮಾಡುತ್ತಿರುವ ಮನುಷ್ಯರು ಯಾವಾಗಲೂ ಎಲ್ಲಾ ಪ್ರಾಣಮಯ ಶರೀರದಿಂದ ಹೊರಬರುತ್ತಿರುವ ಶಕ್ತಿ ಕ್ಷೇತ್ರಾಗ್ನಿ ಜ್ವಾಲೆಗಳೊಂದಿಗೆ ನೇರವಾಗಿ ಸಂಬಂಧವನ್ನು ರೂಪಿಸಿಕೊಂಡಿರುತ್ತಾರೆ. ನಾವು ಗುರುವಿನ ಅಡಿಯಲ್ಲಿ ಧ್ಯಾನ ಮಾಡ್ತಿದ್ದಕ್ಕೆ ಹೆಚ್ಚೆಚ್ಚು ಪ್ರಾಣಶಕ್ತಿ ಇದಾಗುತ್ತೆ. ಮತ್ತೆ ಈ ಎಲ್ಲಾ ಶರೀರಗಳಿಂದ ಆಶೀರ್ವಾದವನ್ನು ಪಡಿತೀವಂತೆ ಮಾಸ್ಟರ್ಸ್. ಮತ್ತೆ ನಮ್ಗೆ ಮೊದ್ಲು ಈಗ ತಿಳ್ಕೊಂತಾ ಇದೀವಿ ಜ್ಞಾನ, ಎಷ್ಟು ಶರೀರ ಇದಾವೆ, ಯಾವ್ಯಾವ ಶರೀರ, ಯಾವ್ಯಾವ ಚಕ್ರ ಎಲ್ಲ ತಿಳ್ಕೊಂತಾ ಇದ್ವಿ. ಮೊದ್ಲು ನಮ್ಗೆ ಶರೀರ ಅಂದ್ರೂ ಗೊತ್ತಿರ್ಲಿಲ್ಲ, ಯಾವ್ಯಾವ ಚಕ್ರ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆಶೀರ್ವಾದವನ್ನು ಪಡೆಯುತ್ತಿರ್ತಾರೆ. ಆದ್ರೆ ಕೆಲವು ಮನುಷ್ಯರು ಬಹಳ ಅಜ್ಞಾನದಿಂದಿರುವುದರಿಂದ ಈ ಎಲ್ಲಾ ಶರೀರಗಳ ಪ್ರಾಣಶಕ್ತಿ ಅರಿವಿನಿಂದ ಅವರಲ್ಲಿ ಬಹಳಷ್ಟು ಶುದ್ಧಿ ಆಗುತ್ತೆ ಎಂಬ ವಿಷಯವನ್ನು ಗ್ರಹಿಸಲ್ಲ ಅವರು. ನಮಗ್ ಗೊತ್ತಿರುತ್ತೆ, ಈಗ ನಮಗೂ ಮುಂಚೆ ಗೊತ್ತಿರ್ಲಿಲ್ಲಲ್ವ ಮಾಸ್ಟರ್ಸ್. ಓಕೆ ಮಾಸ್ಟರ್, ಅವರು ಅದಕ್ಕೆಲ್ಲ ನಾವು ಕೃತಜ್ಞರಾಗಿರ್ಬೇಕಂತೆ ಮಾಸ್ಟರ್. ಮತ್ತೆ ಯಾವ ಗುರುವಿನಿಂದ ನಾವು ಈ ಜ್ಞಾನವೆಲ್ಲ ಪಡಿತೀವಿ,
ಶರೀರಗಳಾಗಿರ್ಬೋದು, ಧ್ಯಾನ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವ್ದೇ ಜ್ಞಾನ ಆಗ್ಲಿ ಪಡ್ಕೊಂಡಾಗ ಅವರನ್ನೇ ದ್ವೇಷ ಮಾಡ್ಕೊಂಡು ಅವ್ರಿಗೆ ಬೆನ್ನು ತೋರಿಸಿ ಹೋಗ್ದಾಗ ಗುರುದ್ವೇಷ, ಗುರುದೂಷಣೆಯಿಂದ ಮತ್ತೆ ಇವೆಲ್ಲ ಮಾಡಿದಾಗ ಅವರಿಂದ ಪ್ರಾಣಶಕ್ತಿ ಅದ ದೇಹ ವಿದ್ಯುತ್ ಕಾಂತ ಕ್ಷೇತ್ರದಿಂದ ಪ್ರಾಣಮಯ ಶರೀರದಿಂದ ನಿಷ್ಕ್ರಮಿಸುವುದರಿಂದ ಅವರ ಪ್ರಾಣಮಯ ಶರೀರವು ಮುದುಡಿ ಹೋಗಿ ಬಹಳ ಚಿಕ್ಕದಾಗಿ ಶುಷ್ಕವಾಗುತ್ತದೆ. ದುರುದ್ದೇಶ, ಗುರುದೂಷಣೆಗಳು, ಗುರುದ್ವೇಷ, ಗುರುದ್ರೋಹ ಆ ಭಾವನೆಯಿಂದಲೇ ಸಹ ಆ ಕಲ್ಮಶದಿಂದ ಪ್ರಾಣಮಯ ಕೋಶಗಳಲ್ಲಿ ಆ ಆಲೋಚನೆ, ಆ ಭಾವನೆಗಳಿಂದ ಆ ಪ್ರಾಣಶಕ್ತಿ ಪ್ರಾಣಮಯ ಕೋಶಗಳಲ್ಲಿ ವಾಸ ಮಾಡಲ್ವಂತೆ ಮಾಸ್ಟರ್ಸ್. ಆ ಗುರುವಿನಿಂದ ಜ್ಞಾನ ಪಡ್ಕೊಂಡು ಅವನೇ ದೂಷಣೆ ಮಾಡಿದಾಗ ಅಲ್ಲಿಂದ ಅವ್ರಿಗೆ ಬೆನ್ನು ತೋರಿಸಿ ಹೋದಾಗಿಂದನೇ ಸಹ ಅವ್ರಿಗೆ ವ್ಯಾಧಿಗಳು, ನಮ್ಗೆಲ್ಲ ಗೊತ್ತು, ಪಾಪ ಕರ್ಮಗಳಿಂದ ಚಿಕ್ಕ ಚಿಕ್ಕ ಪಾಪ ಕರ್ಮಗಳಿಂದ ಚಿಕ್ಕ ಚಿಕ್ಕ ರೋಗಗಳು, ದೊಡ್ಡ ದೊಡ್ಡ ಪಾಪ ಕರ್ಮಗಳಿಂದ ದೊಡ್ಡ ದೊಡ್ಡ ರೋಗಗಳು ಅಂತ ನಾವು ತಿಳ್ಕೊಂಡಿದೀವಿ ಮಾಸ್ಟರ್ಸ್. ಆ ವ್ಯಾಧಿಗಳು ನಮ್ಮಲ್ಲಿ ವ್ಯಾಧಿಗಳ ಬೀಜಗಳು ಬೀಳ್ತಂತೆ ಮಾಸ್ಟರ್ಸ್. ನಮ್ಮ ಕರ್ಮ ಸಿದ್ಧಾಂತದಲ್ಲಿ ನಾವೆಲ್ಲ ಪಡ್ಕೊಂಡಿರೋ ಜ್ಞಾನ ತಿಳ್ಕೊಂಡಿದ್ರೆ ಒಂದ್ ಪಕ್ಷ ದೇವ್ರು ನಮ್ಮನ್ನ ಕ್ಷಮಿಸ್ಬೋದು, ಈ ಕರ್ಮಗಳು ಕ್ಷಮಿಸಲ್ಲ, ಮತ್ತೆ ನಮ್ಮ ನರನಾಡಿಗಳು ಸಹ ನಮ್ಮನ್ನು ಕ್ಷಮಿಸಲ್ಲ ಅಂತ ತಿಳ್ಕೊಂತಾ ಇದೀವಿ ಮಾಸ್ಟರ್. ಯಾವ ರೀತಿ ಅಂದ್ರೆ ನಾವೀಗ ಸಡನ್ ಆಗಿ ಕೋಪ ಮಾಡ್ಕೊಂಡಿದ ತಕ್ಷಣ ನಮಗ್ ಏನಾಗುತ್ತೆ, ದ್ವೇಷ ಮಾಡಿದಾಗ, ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ನಮ್ಮ ನರಗಳಲ್ಲಿ, ನಮ್ಮ ನಾಡಿಗಳಲ್ಲಿ, ನಮ್ಮ ಮಾನಸಿಕ ಸ್ಥಿತಿ, ನಮ್ಮ ದೈಹಿಕ ಸ್ಥಿತಿ ಏರುಪೇರಾಗುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ಅದೇ ರೀತಿ ಆ ದೇವ್ರನ್ ಪಕ್ಷ ನಾವೇನೇನೋ ಮಾಡಿ ಕಾಪಾಡು ಅಂತ ಮಾಡಿದಾಗ ಒಂದ್ ಪಕ್ಷ ಕ್ಷಮಿಸ್ಬಿಡ್ತಾನೆ, ಕರ್ಮ ಕ್ಷಮಿಸಲ್ಲ, ಮತ್ತೆ ನಮ್ಮ ದೇಹದಲ್ಲಿರೋ ನರನಾಡಿಗಳು ಕ್ಷಮಿಸಲ್ಲ ಅಲ್ವಾ ಮಾಸ್ಟರ್? ಓಕೆ ಮಾಸ್ಟರ್. ಮತ್ತೆ ಅವ್ರಿಗೆ ಯಾವಾಗ ಕೃತಜ್ಞರಾಗಿರ್ಬೇಕು, ಅವರ ಸೇವೆಯನ್ನ ಮಾಡ್ಬೇಕು, ಅವರಿಗೆ ಹೆಚ್ಚೆಚ್ಚು ಗೌರವ ಕೊಡ್ಬೇಕು. ಇದರಿಂದ ನಮ್ಮ ಪ್ರಾಣಶಕ್ತಿ, ಆ ಆಲೋಚನೆ ಮತ್ತೆ ಆ ಭಾವನೆಗಳಿಂದ ನಮ್ಮ ಪ್ರಾಣಶಕ್ತಿ ಹೆಚ್ಚಾಗುತ್ತೆ ಮಾಸ್ಟರ್ಸ್. ಮತ್ತೆ ಲೋಕ ಕಲ್ಯಾಣ ನಿಮಿತ್ತ ಒಬ್ಬ ಮನುಷ್ಯನು ತನ್ನ ಗುರುವಿನಿಂದ ಭೌತಿಕವಾಗಿ ದೂರವಾದರೂ ವಾಸ್ತವಿಕವಾಗಿ ಆತ್ಮ ಬಂಧನದಿಂದ ಅವರು ಗುರುಗಳ ಒಡನಾಟದಲ್ಲೇ ಇರುತ್ತಾರೆ. ಲೋಕ ಕಲ್ಯಾಣದ ನಿಮಿತ್ತ ಕೆಲವೊಂದ್ಸತಿ ಗುರುಗಳನ್ನ ಬಿಟ್ಟು ನಾವು ದೂರ ಹೋಗ್ಬೇಕಾಗತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಆಗ ಅವರು ವಾಸ್ತವಿಕವಾಗಿ ಆತ್ಮ ಬಂಧನದಿಂದ ಅವರು ಗುರುಗಳ ಒಡನಾಟದಲ್ಲಿಯೇ ಇರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇಂಥವರ ಮಾನವ ಸೇವೆ ಮಾಡುವ ಮಹಾ ಸಂಸ್ಥೆಗಳನ್ನು ಸ್ಥಾಪಿಸುತ್ತಾರೆ. ಇಂಥವರು ಯಾರು ಗುರುಗಳಿಗೆ ವಿನಯ ವಿಧೇಯತೆಯಿಂದ ಇರ್ತಾರೆ, ಅವ್ರಿಗೆ ಕೃತಜ್ಞರಾಗಿರ್ತಾರೆ, ಇವರು ಮಾನವ ಸೇವೆ ಮಾಡುವ, ಲೋಕ ಕಲ್ಯಾಣಕ್ಕೆ ಸೇವೆ ಮಾಡುವಂತಹ ಮಹಾ ಸಂಸ್ಥೆಗಳನ್ನ ಸ್ಥಾಪಿಸುತ್ತಾರಂತೆ ಮಾಸ್ಟರ್. ಆಲೋಚನಾ ಪದ್ಧತಿ, ಯಾವ ರೀತಿ ಆಲೋಚನೆ ಮಾಡಿದ್ರೆ ನಮ್ಮ ಪ್ರಾಣಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ತೀನಿ. ಆಲೋಚಿಸುವುದು ಬಹಳ ಮುಖ್ಯ ಅಂತೆ ಮಾಸ್ಟರ್ಸ್. ಮತ್ತೆ ಆಲೋಚನೆ ಮನುಷ್ಯರು ಹೇಗೆ ಆಲೋಚನೆ ಮಾಡ್ಬೇಕು, ಮತ್ತಷ್ಟು ಚೆನ್ನಾಗಿ ಯಾವ ರೀತಿ ಆಲೋಚನೆ ಮಾಡ್ಬೇಕು, ಆಳವಾಗಿ ಯಾವ ರೀತಿ ಹಂತವಾಗಿ ಒಂದೇ ಸತಿ ನಾನು ಚೆನ್ನಾಗಿ ಆಲೋಚನೆ ಮಾಡ್ಬೇಕು ಅಂದ ತಕ್ಷಣ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 7th ಸ್ಟ್ಯಾಂಡರ್ಡ್ ಹೋಗಕ್ ಆಗಲ್ಲ. ಒಂದೇ ಸತಿ ಪ್ರತಿದಿನ ಪ್ರತಿ ಕ್ಷಣ ಶ್ರದ್ಧಾಪೂರ್ವಕವಾಗಿ ಪ್ರಯತ್ನ ಮಾಡ್ತಿದ್ದಾಗ ಆ ಆಲೋಚನಾ ಸ್ಥಿತಿಯಿಂದ ಒಂದೊಂದೇ ಆಲೋಚನಾ ಸ್ಥಿತಿಯಿಂದ ಮಾನಸಿಕವಾಗಿ ಭಾವನಾ ಶರೀರಗಳಲ್ಲಿ ನಾವು ಬೆಳೆಯೋಕ್ ಸಾಧ್ಯ ಆಗುತ್ತೆ ಮಾಸ್ಟರ್. ಯಾವ ರೀತಿ ಆಲೋಚನೆ ಮಾಡ್ಬೇಕು, ಮತ್ತೆ ಇನ್ನಷ್ಟು ಯಾವ ರೀತಿ ಆಲೋಚನೆ ಮಾಡ್ಬೇಕು, ಆಳವಾಗಿ ಯಾವ ರೀತಿ ಆಲೋಚನೆ ಮಾಡ್ಬೇಕು, ಈ ಆಲೋಚನೆಯು ಮತ್ತಷ್ಟು ಪ್ರಾಣಶಕ್ತಿಯನ್ನು
ಆಕರ್ಷಿಸುವ ವಾಹನವಾಗಿದೆ ಅಂತ ಹೇಳ್ತಾ ಇದ್ರು ಮಾಸ್ಟರ್ಸ್. ಮತ್ತೆ ನಾವು ಮಾಡ್ತಾ ಇರೋಂತಹ ಆಲೋಚನೆಯೂ ಸಹ ಒಂದಲ್ಲ ಒಂದಿನ ಪ್ರಾಣ ಶಕ್ತಿಯಂತೆಯೇ ಕೆಲಸ ಮಾಡತ್ತಂತೆ ಮಾಸ್ಟರ್ಸ್. ಸೃಜನಾತ್ಮಕವಾಗಿ ಆಲೋಚನೆ ಮಾಡುವಂತ ಅಂತಹ ಆಲೋಚನೆಗಳು ಉಪಯೋಗಿಸಲಾಗುತ್ತದೆ. ಪ್ರಾಣ ಶಕ್ತಿಯನ್ನು ಹೆಚ್ಚೆಚ್ಚು ನಾವು ಆಕರ್ಷಣೆ ಮಾಡಲು, ಪ್ರಾಣ ಶಕ್ತಿಯಾಗಿ ಪರಿವರ್ತನೆ ಆಗಲು ಸೃಜನಾತ್ಮಕವಾದ ಆಲೋಚನೆಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ಹೇಳಿರೋದಂಗೆ ಯದ್ಭಾವೋ ತದ್ಭವತೆ. ನೀವ್ ಯಾವ ರೀತಿ ಆಲೋಚನೆ ಮಾಡ್ತೀಯಾ ಆ ಆಲೋಚನೆಯಿಂದ ಭಾವನೆಗಳು ಉಂಟಾಗುತ್ತೆ. ಯಾವ ರೀತಿ ಆಲೋಚನೆ ಮಾಡ್ತೀಯಾ, ಯಾವ ರೀತಿ ನೀನು ಭಾವಿಸ್ತೀಯ, ಆ ರೀತಿ ನೀನ್ ಆಗ್ತೀಯ. ಇವೆಲ್ಲ ನಾವು ಕೇಳ್ತಾನೆ ಇರ್ತೀವಿ, PSSM ಅಲ್ಲಿ ಪಡಿತಾನೆ ಇರ್ತೀವಿ ಇದ್ರ ಬಗ್ಗೆ. ನಾವ್ ಆದ್ರೂ ಕೆಲವೊಂದ್ಸತಿ ಆಲೋಚನೆಗಳು ಬರ್ತಾ ಹೋಗುತ್ತೆ. ಆಲೋಚನೆಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ನಾವು ಅದ್ರೊಳಗಡೆ ಗಮನ ಹರಿಸ್ದಂಗೆ ಇರ್ಬೋದು. ಅದಕ್ಕೆ ಸತತವಾದ ನಿರಂತರವಾದ ಸಾಧನೆ ಮಾಡ್ಬೇಕು ಮಾಸ್ಟರ್ಸ್. ಒಂದು ಕೆಟ್ಟ ಆಲೋಚನೆ ಅರಿವು ಒಂದು ಆಲೋಚನೆಯ ಅರಿವಿನಲ್ಲಿ ಅಡೆತಡೆಗಳು, ವಿಘ್ನಗಳು, ಅಭ್ಯಂತರಗಳು, ಆತಂಕಗಳು ತಯಾರಾಗುತ್ತಿದ್ದರೆ ಅಥವಾ ಕೆಟ್ಟ ಆಲೋಚನೆ ಅರಿವು ಸಾಗುತ್ತಿದ್ದರೆ ಪ್ರಾಣ ಶಕ್ತಿ ಅಲ್ಲಿಂದ ನಿಷ್ಕ್ರಮಿಸುತ್ತದೆ. ಪ್ರಾಣ ಶಕ್ತಿ ಆ ಅರಿವಿನಿಂದ ನಿಷ್ಕ್ರಮ ಆಗುತ್ತೆ, ಅಂದ್ರೆ ಯೂಸ್ಲೆಸ್ ಆಗುತ್ತೆ. ನಾವು ಹೆಚ್ಚೆಚ್ಚು ಪ್ರಾಣ ಶಕ್ತಿ, ನಮ್ಮ ಪ್ರತಿಭೆಗಳನ್ನ ನಮ್ಗೆ ಭಗವಂತ ಯೂನಿವರ್ಸ್ ಕೊಟ್ಟಿರುವಂತ ಜ್ಞಾನವನ್ನ ಪ್ರತಿಭೆಯನ್ನ ಉಪಯೋಗಿಸಿದಾಗ ಅದು ವೃದ್ಧಿ ಆಗುತ್ತೆ ಮಾಸ್ಟರ್ಸ್. ನೀರ್ ಹರಿತಿದ್ರೆ ಅದು ಪರಿಶುದ್ಧವಾಗಿರುತ್ತೆ. ಯಾವಾಗ ಯೂನಿವರ್ಸ್ ಕೊಟ್ಟಿರುವಂತ ಆ ಜ್ಞಾನವನ್ನ, ನಾವು ತಿಳ್ಕೊಂಡಿರೋಂತ ಜ್ಞಾನವನ್ನ ಉಪಯೋಗ ಮಾಡ್ಲಿಲ್ಲ ಅಂದ್ರೆ ನಿಂತ ನೀರಾಗತ್ತೆ. ಆ ಜ್ಞಾನ ಹೆಚ್ಚೆಲ್ಲ ಅಭಿವೃದ್ಧಿ ಆಗಲ್ಲ. ಆ ಪ್ರಾಣ ಶಕ್ತಿ ಮೊದ್ಲೇ ಹೇಳ್ದಂಗೆ ಹಿಂಪಡೆಯುತ್ತೆ, ಆ ಜ್ಞಾನವೆಲ್ಲ ಹಿಂಪಡೆಯುತ್ತೆ. ಮತ್ತೆ ಅದು ಅಶುದ್ಧವಾದ ನೀರಾಗತ್ತೆ, ಕೊಳೆತ ನೀರಾಗತ್ತೆ. ಮತ್ತೆ ಆ ಒಂದು ನಮ್ಮ ನರನಾಡಿಗಳಲ್ಲಿ ಅದು ಬ್ಲಾಕೇಜಸ್ ನ ವ್ಯಾಧಿ ರೂಪದಲ್ಲಿ ಆ ಪ್ರಾಣ ಶಕ್ತಿ ಬ್ಲಾಕ್ ಆಗಿ ವ್ಯಾಧಿಗಳ ರೂಪಾಂತರವನ್ನ ತಡೆಯುತ್ತಂತೆ ಮಾಸ್ಟರ್ಸ್. ಮತ್ತೆ ನಮ್ಮ ಧ್ಯಾನದ ಬಗ್ಗೆನೂ ಇಲ್ಲಿ ಹೇಳಿದ್ದಾರೆ ಮಾಸ್ಟರ್ಸ್. ನಮ್ಮ ಆಲೋಚನೆಗಳಿಗೆ ಮಾಸ್ಟರ್ಸ್ ಇದು ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿದೆ. ನಮ್ಮ ಆಲೋಚನೆಗಳಿಗೆ ಪ್ರಾಣ ನೀಡುವ ಒಂದು ಪ್ರಕ್ರಿಯೆ ಧ್ಯಾನ. ನಮ್ಮ ಆಲೋಚನೆಗಳಿಗೆ ಪ್ರಾಣವಾಯುವನ್ನು ನೀಡುವಂತ ಒಂದು ಪ್ರಕ್ರಿಯೆ ಧ್ಯಾನ ಅಂತ ಹೇಳಿದ್ರೆ ನಾವು ಎಷ್ಟು ಇವಾಗ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ ಮಾಸ್ಟರ್. ಧ್ಯಾನ ಅಂದ್ರೆ ಧ್ಯಾನ ಸರ್ವ ರೋಗ ನಿವಾರಣಿ, ಸರ್ವ ಭೋಗ ಕಾರಣಿ, ಸಕಲ ಸರ್ವವನ್ನು ನೀಡುವಂತಹ ಕಾಮಧೇನು ಧ್ಯಾನ. ಅದನ್ನ ನಾವು ಅದಕ್ಕೆ ನಾವು ಸಂಪೂರ್ಣ ನಮ್ಮ ಗುರು ಪತ್ರಿಜಿಯವರು ಹೇಳ್ದಂಗೆ ನಾನಲ್ಲ ನಿಮ್ ಗುರು, ನಿಮ್ಮ ಶ್ವಾಸವೇ ನಿಮ್ಮ ಗುರು ಅಂತ ಹೇಳ್ದಂಗೆ ಆ ಒಂದು ಶ್ವಾಸದಾಗ ಇಟ್ಕೊಂಡಾಗ ಸಂಪೂರ್ಣ ಆ ಒಂದು ಶ್ವಾಸಕ್ಕೆ ನಾವು ಶರಣಾಗತಿ ಆದ್ರೆ ಅದನ್ನ ನಾವ್ ಇಟ್ಕೋಬೇಕು. ನಾವ್ ಬಿಗ್ಗಾಗಿ ಅದು ನಮ್ಮನ್ನ ಇಟ್ಕೊಂಡ್ರೆ, ನಾವು ಮಗು ಅಮ್ಮನ್ನ ಬಿಗ್ಗಾಗಿ ಇಟ್ಕೊಂಡಾಗ ಅದೆಲ್ಲೂ ಬೀಳಕ್ ಸಾಧ್ಯ ಇಲ್ಲ ಅಲ್ವಾ. ಸೊ ನಾವ್ ಅದನ್ನ ಬಿಗ್ಗಾಗಿ ಸಂಪೂರ್ಣ ಶರಣಾಗತಿಯಿಂದಾಗಿ ಅದನ್ನ ನಾವು ಸಾಧನೆ ಮಾಡಿದಾಗ ಅದರ ಒಂದು ಲಾಭಗಳು, ಅದರ ತೀವ್ರತೆ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅನ್ಲಿಮಿಟೆಡ್. ಅದಕ್ಕೆ ಯೋಗಿಗಳು ನಾವ್ ಹೆಚ್ಚೆಚ್ಚು ಗಮನ ಕೊಡೋದು, ಮೊದ್ಲು ಗಮನ ಕೊಡ್ತಿದ್ದು, ಈಗ ಅಷ್ಟಿಲ್ಲ. ಏನಂದ್ರೆ ಹಣ ಸಂಪಾದನೆ ಮಾಡ್ಬೇಕು, ಯಾವ ಉದ್ಯೋಗ ಎಲ್ಲ ಜಾಸ್ತಿ ಇನ್ಕಮ್ ಅಂತ ಓಡ್ತಿದ್ವಿ. ಈಗ ಧ್ಯಾನದಿಂದ ಧ್ಯಾನ ಮಾಡ್ತಾ ಇದ್ರೆ ಸಾಕು, ಅದ್ರಿಂದ ನಾನು ಏನೇನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಂಗೆ ಏನ್ ಬರುತ್ತೆ, ಸ್ಪಷ್ಟವಾದ ಒಂದು ಪಿಕ್ಚರ್ ನಮ್ಗೆ ಸಿಗುತ್ತೆ ಮಾಸ್ಟರ್ಸ್. ಆದುದರಿಂದ ಪ್ರಾಣ ಶಕ್ತಿಯಿಂದ ಆಲೋಚಿಸುವುದೇ ಧ್ಯಾನ. ಪ್ರಾಣ ಶಕ್ತಿಯಿಂದ ಆಲೋಚಿಸುವುದೇ ಧ್ಯಾನ ಅಂತ ಎಷ್ಟು ಚೆನ್ನಾಗಿದೆ. ಇದರಿಂದಾಗಿಯೇ ದಾನಿಗಳಿಂದ ಜೀವ ಅರಿವು ಮನುಷ್ಯರಿಗೆ ಉಪಯೋಗವಾಗ ಫಲಿತಾಂಶಗಳನ್ನು ನೀಡುತ್ತಾ ಮನುಷ್ಯರು ಆಧ್ಯಾತ್ಮಿಕವಾಗಿ ಬೆಳೆದು ವಿಕಸಿಸಲು ಸಹಾಯವಾಗಿರುತ್ತದೆ. ಮತ್ತೆ ಧ್ಯಾನಿಗಳು ತಮ್ಮ ಆಲೋಚನೆಯ ಪದ್ಧತಿಯನ್ನು ಆ ಜಗನ್ನಾಥ ಸೃಷ್ಟಿ ಯೋಜನೆಗಳ ಉದ್ದೇಶದ ಸಂಯೋಜನೆಯಲ್ಲಿ ತಂದುಕೊಂಡಿರುತ್ತಾರೆ.
ಭಗವಂತ ಈ ಸೃಷ್ಟಿ ಕಾರ್ಯದಲ್ಲಿ ಯಾವ ರೀತಿ ಏನೇನ್ ಮಾಡ್ಬೇಕು, ಲೋಕ ಕಲ್ಯಾಣಕ್ಕಾಗಿ ಅವನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಜ್ಞಾನಿಗಳಿಗೆ ಅದೆಲ್ಲ ಆ ಸೃಷ್ಟಿ ಸಂಯೋಜನೆಗೆ, ಆ ಒಂದು ಯೋಜನೆಗೆ ನಾವು ಪೂರಕವಾಗಿರ್ತೇವಂತೆ. ಮತ್ತೆ ಜ್ಞಾನಿಗಳು ಲೋಕ ಕಲ್ಯಾಣಕ್ಕಾಗಿ ಜ್ಞಾನವನ್ನ ಹಂಚ್ಬೇಕು, ಅವ್ರಿಗೆ ಧ್ಯಾನ ಸ್ವಾಧ್ಯಾಯ ಅವೆಲ್ಲ ಮಾಡ್ಬೇಕು ಅಂತ ನಾವು ಸಂಯೋಜನೆ, ಅದಕ್ಕೆ ನಾವು ಹೊಂದ್ಕೊಂಡಿರ್ತೀವಂತೆ ಮಾಸ್ಟರ್ಸ್. ನಮ್ಮ ಹೃದಯ ಶಕ್ತಿಯನ್ನು ನಮ್ಮ ಆಲೋಚನೆಗಳೊಂದಿಗೆ ಸಂಯೋಜಿಸುತ್ತದೆ. ಅಂತಹ ಆಲೋಚನೆಗಳೇ ಅಂದ್ರೆ ಸೃಜನಾತ್ಮಕ ಆಲೋಚನೆಗಳು ಮತ್ತೆ ಲೋಕ ಕಲ್ಯಾಣಕವಾಗಿ ಆ ಭಗವಂತ ಮಾಡಿರುವಂತ ಆ ಒಂದು ಭಗವಂತನ ಸೃಷ್ಟಿಯ ಯೋಜನೆಗೆ ಸಂಯೋಜನೆ ನಾವು ಪೂರಕವಾಗಿರ್ಬೇಕು. ಆ ಯೋಜನೆಗಳಿಗೆ ಪೂರಕವಾದಾಗ ಅಂತಹ ಆಲೋಚನೆಗಳೇ ಅತ್ಯುತ್ತಮ ಒಂದು ಪ್ರಾಣ ಶಕ್ತಿಯ ವಾಹಕಗಳಂತಿರುತ್ತವೆ. ಪ್ರಾಣ ಶಕ್ತಿಯೇ ನಮಗೆ ಬ್ರಹ್ಮಾನಂದ ತನ್ಮಯತ್ವದಂತೆ ಅನುಭವವಾಗುತ್ತದೆ ಎಂದು ಪುರಾಣಗಳು ಪ್ರವಚಿಸುತ್ತಂತೆ ಮಾಸ್ಟರ್ಸ್. ಸಂತೋಷ ಆನಂದಗಳು ಸಹ ಪ್ರಾಣ ಶಕ್ತಿಯ ಪ್ರತ್ಯಕ್ಷಗಳೇ. ನಾವ್ ಹೇಳ್ತೀವಿಲ್ಲ, ನಾವು ಧ್ಯಾನ ಮಾಡ್ತಿದ್ದಾಗ ಒಂದು ಬ್ರಹ್ಮಾನಂದ ಸ್ಥಿತಿಗೆ ಹೋಗ್ಬೇಕು, ಆನಂದ ಸ್ಥಿತಿಗೆ ಹೋಗ್ಬೇಕು ಅಂತ, ನೆಮ್ಮದಿ ಬೇಕು ನನ್ಗೆ ಎಷ್ಟೆಲ್ಲ ಇರುತ್ತೆ. ಆದ್ರೂ ಕೆಲವರು ನಾನು ಈಗ ಕೆಲವೊಂದು ಮೊಬೈಲ್ ಅಲ್ಲಿ ನೋಡಿದಾಗ, ನ್ಯೂಸ್ ನೋಡಿದಾಗ, ಅವರು ಮುಖೇಶ್ ಅಂಬಾನಿ ಅವರ ಒಂದು ಕಂಪನಿಯಲ್ಲಿ ಅವರು ಅಧ್ಯಕ್ಷರಾಗೋ ಏನೋ ಕೆಲಸ ಮಾಡ್ತಿರೋರು, ಅವರು ವರ್ಷಕ್ಕೆ ಕೋಟಿ ಅಂದ್ರೆ 75 ಸಮಥಿಂಗ್ ಕೋಟಿ ಲೆವೆಲ್ ಅಲ್ಲಿ ಕೋಟಿ ಗಟ್ಲೆ ಹಣವನ್ನ ಅವರು ಅಂದ್ರೆ ಸಂಬಳ ತಗೊಂತಿದ್ದವರು. ಈಗ ಅವರು ಅಂದ್ರೆ ವಯಸ್ಸಾಗಿದೆ, ಪ್ರೆಸೆಂಟ್ ಇದ್ರವ್ರು ಅಧ್ಯಕ್ಷರು ಅಂದ್ರೆ ಇರ್ತಾರಲ್ವಾ, ಏಜ್ ಆದ್ರೂ ಸಂಬಳ ತಗೊಂತಿದ್ರು. ಈಗ ರೀಸೆಂಟ್ ಆಗಿ ಅವರು ಸನ್ಯಾಸತ್ವ ಸ್ವೀಕರಿಸಿದ್ರಂತೆ. ಏನಕ್ಕೆ? ಕೋಟಿ ಗಟ್ಲೆ ದುಡ್ಡೈತೆ, ಏನ್ ಬೇಕೋ ಅದಿದೆ, ಎಲ್ಲ ಸಿಗುತ್ತೆ. ವರ್ಷಕ್ಕೆ ಕೋಟಿ ಅಂದ್ರೆ ತಿಂಗಳಿಗೆ ಅವ್ರಿಗೆ 15-20 ಕೋಟಿ, ಇನ್ನ ಜಾಸ್ತಿನೇ ಇರ್ಬೋದು, ನಾನು ಅಷ್ಟು ಲೆಕ್ಕ ಹಾಕಕ್ ಹೋಗ್ಲಿಲ್ಲ, ಇನ್ನ ಜಾಸ್ತಿನೇ ಇರ್ಬೋದು. ಎಲ್ಲ ಇರ್ಬೇಕು ಅಂದ್ರೆ ಅವ್ರಿಗೆ ಸನ್ಯಾಸ ಸ್ವೀಕಾರ ಮಾಡೋ ಅಗತ್ಯ ಇರ್ಲಿಲ್ಲ ಅಲ್ವಾ. ಬಟ್ ಸಿರಿತನ ಅವೆಲ್ಲ ನಮ್ಗೆ ಭೌತಿಕವಾಗಿ ನಮ್ಮ ಅಗತ್ಯತೆಗಳನ್ನ ಪೂರೈಸಕ್ ಮಾತ್ರ, ಅದು ನಮ್ಮ ಮಾನಸಿಕವಾಗಿ ಬ್ರಹ್ಮಾನಂದ ಸ್ಥಿತಿಯನ್ನ ಪಡೆಯೋಕೆ ಅಲ್ಲ. ಆ ಸಂತೋಷ ಆ ಆನಂದಗಳು ಸಹ ಪ್ರಾಣ ಶಕ್ತಿಯ ಪ್ರತ್ಯಕ್ಷಗಳೇ. ಇವೆಲ್ಲ ಸಿಗೋದು ಯಾರಿಂದ? ಧ್ಯಾನ ಮಾಡೋದ್ರಿಂದ, ಸತ್ಸಂಗ ಮಾಡೋದ್ರಿಂದ, ಸ್ವಾಧ್ಯಾಯ ಮಾಡೋದ್ರಿಂದ, ಲೋಕ ಕಲ್ಯಾಣಾರ್ಥಕವಾಗಿ ನಮ್ಮಲ್ಲಿರೋ ಜ್ಞಾನವನ್ನ ಎಲ್ಲರಿಗೂ ಹಂಚೋದ್ರಿಂದ, ಕೆಲವೊಂದು ಅಗತ್ಯ ಬಿದ್ದಾಗ ಸೇವೆಗಳು ಮಾಡ್ಬೇಕು. ಎಲ್ಲಿ ಧ್ಯಾನಿಗಳು ಇರ್ತಾರೆ, ಕೆಲವೊಂದು ರೋಗಿಗಳಿಗೆ ಎಲ್ಲಿ ಮತ್ತೆ ಸತ್ಸಂಗ ಅಂದ್ರೆ ಧ್ಯಾನ ಕಾರ್ಯಕ್ರಮಗಳು, ಈ ಒಂದು ಯೋಗಿಗಳಿಗೆ ಸೇವೆ ಮಾಡೋದ್ರಿಂದ, ಲೋಕ ಕಲ್ಯಾಣಕ್ಕೆ ಸೇವೆ ಮಾಡೋದ್ರಿಂದ ಇವೆಲ್ಲ ನಮ್ಗೆ ಪ್ರಾಣ ಶಕ್ತಿಯನ್ನ ಹೆಚ್ಚು ಸ್ವೀಕರಿಸಕ್ಕೆ ಸಹಾಯ ಮಾಡತ್ತಂತೆ. ಆದ್ರೆ ಬ್ರಹ್ಮಾನಂದ ತನ್ಮಯತ್ವೇ ಪರಮೋತ್ತಮವಾದದ್ದು. ಬ್ರಹ್ಮಾನಂದ ಪರಮಾತ್ಮನ ಸ್ಥಿತಿಯನ್ನ ಅನುಭವ ಅದೆಲ್ಲ ಅನುಭವಕ್ಕೆ ಬರೋದಲ್ವಾ ಮಾಸ್ಟರ್ಸ್. ಆ ಅನುಭವಕ್ಕೆ ಬರೋದೇ ತನ್ಮಯತೆ. ಅದರಲ್ಲಿ ನಾವು ತನ್ಮಯ ಆಗೋಕ್ ಮಾತ್ರ ಸಾಧ್ಯ. ನೋಡಕ್ಕೆ ಅಷ್ಟು ನಮ್ಗೆ ಅಂದ್ರೆ ನೋಡಕ್ಕೆ ಅಷ್ಟು ಸಾಧ್ಯ ಆಗ್ಲಿಲ್ಲ ಅಂದ್ರೂ ಎಲ್ಲಾನು ಅನುಭವಿಸ್ಬೇಕಲ್ವಾ ನಾವು. ಅದ್ ಅನುಭವಕ್ ಬರುತ್ತೆ. ಕೆಲವ್ರು ಕೇಳುವುದು ದೇವ್ರು ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ನನ್ಗೆ ಎಲ್ಲೋ ಓದಿದ್ ನೆನ್ಪು, ವಿದ್ಯುತ್ ತಂತಿಗಳಲ್ಲಿ ವಿದ್ಯುತ್ ಇರುತ್ತಲ್ವಾ, ಆ ತಂತಿಗಳಿಗೆ ವಿದ್ಯುತ್ ಇರೋ ತೋರ್ಸಿ ನಾನ್ ದೇವ್ರ ತೋರಿಸ್ತೀನಿ ಅಂತ ಹೇಳಿದ್ರು. ಮತ್ತೆ ನಮ್ಗ್ ಹಸುವಾಗುತ್ತೆ, ಅದು ಕಾಣ್ಸಲ್ಲ, ಬಟ್ ಅನುಭವಕ್ ಬರುತ್ತೆ. ಈ ಒಂದು ಭಗವಂತನ ಒಂದು ಬ್ರಹ್ಮಾನಂದ ಸ್ಥಿತಿ, ಆ ತನ್ಮಯತೆ, ಆ ಅನುಭವ ಮಾತ್ರ ಆಗತ್ತೆ ನಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈ ಬ್ರಹ್ಮಾನಂದ ತನ್ಮಯತ್ವವು ಬಹಳ ವಿರಳವಾಗಿ ಸಂಭವಿಸುವಂತಹದು. ಅದು ಬಲಯುತವಾಗಿ ಶಕ್ತಿಯುತವಾಗಿ ಮಾಡಬಲ್ಲದ್ದು. ಅದು ನಮ್ಮನ್ನ ಬಲಪಡಿಸ್ಬೋದು, ಶಕ್ತಿಯುತವಾಗಿ ಮಾಡಬಲ್ಲದ್ದು, ಮತ್ತೆ ಉದ್ಧಾರ ಮಾಡತ್ತಂತೆ. ಅತ್ಯುತ್ತಮ ಸ್ಥಾಯಿಯಲ್ಲಿ ಪರಿವರ್ತಿಸಬಲ್ಲದ್ದು. ಇವೆಲ್ಲ ಈ ಆನಂದ ತನ್ಮಯದ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳಬೇಕೆಂದರೆ ಇವನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು ಅಂದ್ರೆ ನಮ್ಮಲ್ಲಿರೋ ಒಂದು ಚೈತನ್ಯ ಶಕ್ತಿಯನ್ನ ನಾವು ಜಾಗರೂಕತೆಯಿಂದ ಉಪಯೋಗಿಸ್ಬೇಕು. ಮತ್ತೆ ಆ ಚೈತನ್ಯವನ್ನ ನಾವು ಕಾಪಾಡ್ಕೋಬೇಕು ಮಾಸ್ಟರ್ಸ್.
ಮತ್ತೆ ಬ್ರಹ್ಮಾನಂದ ತನ್ಮಯ. ಮೇಡಮ್ ಇನ್ನ ಟೈಮ್ ಇದೆಯಾ? ಮೇಡಮ್ ಮಾಲಿನಿ ಮ್ಯಾಮ್. ಹೇಳಿ ಮೇಡಮ್. ಮೇಡಮ್ ಟೈಮ್ ಇದೆಯಾ ಮೇಡಮ್? ಇನ್ನ ಕಂಟಿನ್ಯೂ ಮಾಡ್ಲಾ? ಇನ್ನೊಂದು 5 minutes ಮಾಡ್ಬೋದು, ಇನ್ನ 10 minutes ಮಾಡ್ಬೋದು, ತೊಂದ್ರೆ. ಓಕೆ ಮೇಡಮ್. ಓಕೆ. ಮತ್ತೆ ಈ ಬ್ರಹ್ಮಾನಂದ ತನ್ಮಯತ್ವ ಪ್ರಾಪ್ತಿಗೆ ಅರ್ಹರಲ್ಲ, ಧ್ಯಾನ ಮಾಡಲ್ಲ, ಲೋಕ ಕಲ್ಯಾಣದ ಸೇವೆ ಮಾಡಲ್ಲ, ಸ್ವಾರ್ಥಪರತೆ, ಹೊಟ್ಟೆ ಕಿಚ್ಚು, ದ್ವೇಷ ಮಾಡೋದು, ಇಂಥವ್ರು ಅರ್ಹರಲ್ಲದವರಿಗೆ ಅದು ಲಭಿಸಿದ್ರೆ ಸ್ಪರ್ಶ ಮಾತ್ರದಿಂದಲೇ ಆ ಮನುಷ್ಯರು ದಗ್ಧರಾಗುತ್ತಾರೆ ಅಂತ ಹೇಳ್ತಾ ಇದ್ರು ಮಾಸ್ಟರ್. ಅದನ್ನ ಜೀರ್ಣ ಮಾಡ್ಕೊಳಕ್ ಆಗಲ್ಲ, ಅವ್ರಿಗೆ ಸಾಧ್ಯ ಇಲ್ವಂತೆ ಮಾಸ್ಟರ್ಸ್. ಮತ್ತೆ ಸಂದೇಹ ಪಡೋದು, ಗುರುಗಳನ್ನ ಸಂದೇಹ ಪಡೋದು, ಗುರುದ್ರೋಹ ಪ್ರಾಣಶಕ್ತಿಯನ್ನು ನಾಶ ಮಾಡುತ್ತದೆ. ಆ ಗುರುವಿನ ಒಂದು ದಿವ್ಯತ್ವವನ್ನು ನಾವ್ ಯಾವ್ದೇ ಅಂದ್ರೆ ಸಂದೇಹ ಪಡ್ಬೋದು. ಇನ್ನ ಪರೀಕ್ಷೆ ಮಾಡಿ ಆ ವಿಚಾರಗಳನ್ನ ಪತ್ರಿಜಿಯವರು ಗುರುಗಳು ನಮ್ಗೆಲ್ಲಾ ಹೇಳ್ತಾ ಇರ್ತಾರೆ. ಫಸ್ಟ್ ಒಂದು ಸೂಕ್ಷ್ಮವಾಗಿ ಕೇಳಿ, ನನ್ಗೂ ನೀವು ಸರೆಂಡರ್ ಆಗ್ಬಿಡಿ, ನನ್ನ ವಿಚಾರಗಳಿಗೆ ಸಡನ್ ಆಗಿ ಸರೆಂಡರ್ ಆಗ್ಬಿಡಿ. ಏಕಾಏಕಿ ಸೂಕ್ಷ್ಮವಾಗಿ ವಿಚಾರಗಳನ್ನ ಗಮನಿಸಿ, ಕೇಳಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ವಿಚಾರಗಳೇ ನನಗೆ ಸರೆಂಡರ್ ಆಗ್ರಿ, ನನ್ನ ವಿಚಾರಗಳಿಗೆ ಆ ವಿಚಾರಗಳಿಗೆ ಅಳವಡಿಸ್ಕೊಂತಾ ಹೋಗಿ ಅಂತ ಹೇಳ್ತಾರಲ್ಲ ಮಾಸ್ಟರ್ಸ್. ಸಂದೇಹ ಪಡಬಾರ್ದು. ಮೊದಲಿಗೆ ನಾವು ಓಪನ್ ಮೈಂಡೆಡ್ ಆಗಿ ಜ್ಞಾನವನ್ನ ತಿಳ್ಕೋಬೇಕು. ಆ ಜ್ಞಾನ ಎಷ್ಟು ಸರಿ ಎಷ್ಟು ತಪ್ಪು ಅಂತ ತಿಳ್ಕೊಂಡು ಕೇಳ್ಬೇಕು, ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಸ್ಪಿರಿಚುವಲ್ ನಾವು ಅಳವಡಿಸ್ಕೊಂಡಾಗ ಆ ಒಂದು ರಿಸಲ್ಟ್ ಏನ್ ಬರುತ್ತೆ, ಒಳ್ಳೆ ರಿಸಲ್ಟ್, ಒಳ್ಳೆ ಒಂದು ಕಾರ್ಯಗಳಿಂದ, ಒಳ್ಳೆ ಒಂದು ವಿಚಾರಗಳಿಂದ ಒಳ್ಳೇದೇ ಆಗುತ್ತಲ್ವಾ. ಸೊ ಸಂದೇಹ ಪಡ್ಬೋದು. ಸಂದೇಹ, ಗುರುದ್ರೋಹವು ಅವರ ದಿವ್ಯತ್ವವನ್ನು ಸಂದೇಹಿಸುವವರನ್ನು, ಗುರುಗಳನ್ನು, ಶಕ್ತಿ ಕ್ಷೇತ್ರವನ್ನು ಮತ್ತೆ ಅವರ ಶಕ್ತಿ ಪೀಠಗಳನ್ನು, ಶಕ್ತಿ ಕ್ಷೇತ್ರವನ್ನು ಸಂದೇಹಿಸುವವರನ್ನು, ಗುರುದ್ರೋಹ ಮಾಡುವವರನ್ನು, ಅವರ ಒಂದೊಂದು ಪ್ರಾಣ ದೀಪಗಳು ಬೆಳಕು ಕ್ರಮೇಣ, ಅವರಲ್ಲಿರುವ ಒಂದು ಪ್ರಾಣ ದೀಪಗಳು ಕ್ರಮೇಣ ಕಡಿಮೆಯಾಗಿ ಕೊನೆಗೆ ಬತ್ತಿ ಹೋಗುತ್ತವೆ. ಇವರು ಕೊನೆಗೆ ಒಂದು ಕತ್ತಲೆ ಸಿಲುಕಿ ಮುಳುಗಬೇಕಾಗತ್ತೆ ಅಂತ. ಮತ್ತೆ ಆ ಒಂದು ಪ್ರಾಣ ಶಕ್ತಿಯನ್ನ ದುರುಪಯೋಗ ಮಾಡಿಸ್ಕೊಳಕ್ಕೆ ಮುಂದಾದಾಗ, ನಾನು ಅವಾಗ್ಲೇ ಹೇಳ್ದಂಗೆ ಸ್ವಾರ್ಥಭರಿತ, ಹಿಂಸಾತ್ಮಕ, ಅಧರ್ಮ ಕಡೆಗೆ, ಅಪರಾಧ, ನೀಚವಾದ ಆಲೋಚನೆ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಒಂದು ಪ್ರಾಣ ಶಕ್ತಿಯೇ ಅವ್ರಿಗೆ ವಿನಾಶಕ್ಕೆ ದಾರಿ ಮಾಡ್ಕೊಡುತ್ತೆ ಮಾಸ್ಟರ್ಸ್. ಆ ಒಂದು ಪ್ರಾಣಶಕ್ತಿ ಶರೀರ ಮತ್ತೆ ಆ ಯಂತ್ರಾಂಗಗಳನ್ನ, ನಮ್ಮ ಅಂಗಾಂಗಗಳನ್ನ ನಾಶವಾಗುತ್ತೆ ಮತ್ತೆ ನಿಷ್ಕ್ರಮಿಸೋದ ನಡೆಯುತ್ತದೆ. ಆದ್ರಿಂದ ಕೆಟ್ಟ ಸಂಕಲ್ಪದ ಪ್ರಾಣಶಕ್ತಿಯಿಂದ ದುರುಪಯೋಗ ಪಡಿಸಿಕೊಂಡು ಮಾನವನು ಸರ್ವನಾಶವಾಗುತ್ತಾನೆ. ಮತ್ತೆ ಪ್ರಾಣಶಕ್ತಿಯನ್ನು ಕಲುಷಿತಗೊಳಿಸಲು ಸಾಧ್ಯವಾದಾಗ ಅದನ್ನು ಶುದ್ಧಿಗೊಳಿಸುವ ಅವಕಾಶವೂ ಸಹ ಖಚಿತವಾಗಿ ಇರುತ್ತೆ. ಕೆಲವೊಂದ್ಸತಿ ನಮ್ಮ ಅಜ್ಞಾನದಿಂದ ನಮ್ಗೆ ಗೊತ್ತಾಗಲ್ಲ, ಅವಾಗ ಪ್ರಾಣಶಕ್ತಿಯನ್ನ ಕೆಲವೊಂದು ಆಲೋಚನೆಗಳನ್ನ, ನೆಗೆಟಿವ್ ಥಾಟ್ ಗಳಿಂದ, ನೆಗೆಟಿವ್ ಗೊತ್ತಿಲ್ಲದೆ ಅಜ್ಞಾನದಿಂದ ಮಾಡಿದಾಗ ಅದನ್ನ ಶುದ್ಧಿ ಮಾಡ್ಕೊಳೋ ಒಂದು ಉಪಾಯನು ಇರುತ್ತಂತೆ ಮಾಸ್ಟರ್. ಮಾನವನು ತಾನು ಆಲೋಚನೆ ವಿಧಾನವನ್ನು, ನಾವು ಆವಾಗ್ಲೇ ಹೇಳ್ದಂಗೆ ಆಲೋಚನೆ ವಿಧಾನ ಸರಿ ಮಾಡ್ಕೋಬೇಕು. ಸುಂದರವಾದ ಆಲೋಚನೆಗಳನ್ನ ಮಾಡ್ಬೇಕು, ಒಳ್ಳೆತನದಿಂದ ಕೂಡಿರುವ ಆಲೋಚನೆಗಳು, ಸ್ವಾತಂತ್ರ್ಯ ವಿಮುಕ್ತಿಯ ಆಲೋಚನೆಗಳು, ಭವಿಷ್ಯತ್ ಕ್ಷೇಮ ಆಶಯದ ಆಲೋಚನೆಗಳನ್ನು ಮಾಡಿ ಪ್ರಾಣಶಕ್ತಿ ನೋಡಿ ಮಾಸ್ಟರ್ಸ್, ನಮ್ಮ ಆಲೋಚನೆಗಳಿಂದನೇ ಈ ಒಂದು ಪ್ರಾಣಶಕ್ತಿ ವೃದ್ಧಿಯಾಗೋ ಮಾರ್ಗವನ್ನ ಇಲ್ಲಿ ಹೇಳಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ಶುದ್ಧಿ ಮಾಡ್ಕೊಳ್ಬಹುದು. ಮಾನವನು ಹೃದಯವಾಸಿಯಾಗಿ ದಯೆ, ಕರುಣೆ, ಸಹಾನುಭೂತಿಯನ್ನು ಪಸರಿಸುತ್ತಾ ತನ್ನ ಸಹಜ ಅಂತರ್ಬೋಧೆಯ ಅನುಗುಣವಾಗಿ ಜೀವಿಸುತ್ತಿದ್ದರೂ ಸಹ ಪ್ರಾಣಶಕ್ತಿ
ವೃದ್ಧಿ ಆಗತ್ತಂತೆ ಮಾಸ್ಟರ್ಸ್. ನಾವು ನಾವು ಹಾರ್ಟ್ಫುಲ್ಲಿ ಎಲ್ಲರಿಗೂ ಎಲ್ಲರನ್ನೂ ಪ್ರೀತಿಸ್ತಾ ಎಲ್ಲರಿಗೂ ಪ್ರೀತಿಯನ್ನ ಅನ್ಸಿದಾಗ ಕರುಣೆ ಇದ್ರಿಂದ ಪ್ರಾಣಶಕ್ತಿ ವೃದ್ಧಿ ಆಗುತ್ತಂತೆ ಮಾಸ್ಟರ್. ಮತ್ತೆ ಸತ್ಕರ್ಮಗಳನ್ನ ಮಾಡ್ತಾ ಸೇವೆಗಳನ್ನ ಮಾಡ್ತಾ ಸಂತೋಷದಿಂದ ಇಷ್ಟಪಟ್ಟು ನಾವು ಆ ಕರ್ಮಗಳನ್ನ ಕಷ್ಟಪಟ್ಟು ಏನೋ ಮಾಡ್ಬೇಕು ಅಂತ ಮಾಡ್ದೇನೆ ನಾವು ಒಂದು ಅಡ್ಗೆ ಮಾಡೋದ್ರಿಂದ ಹಿಡಿದು ಒಂದು ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸಣ್ಣ ಸಣ್ಣ ಹನಿಗಳಿಂದ ದೊಡ್ಡ ದೊಡ್ಡ ನದಿ ಸಾಗರಗಳು ಸಹ ಆಗೋದು. ಸಣ್ಣ ಸಣ್ಣ ಪ್ರಯತ್ನಗಳಿಂದ ದೊಡ್ಡ ದೊಡ್ಡ ಸಾಧನೆಗಳು ಸಹ ಆಗೋದು ಮಾಸ್ಟರ್. ಸಣ್ಣ ಸಣ್ಣ ಆ ಒಂದು ಇಷ್ಟವಾದ ಕರ್ಮಗಳನ್ನ ಮಾಡ್ತಿದ್ರು ಸಹ ಪ್ರಾಣಶಕ್ತಿ ಶುದ್ಧಿ ಆಗ್ತದೆ ಮಾಸ್ಟರ್. ಮತ್ತೆ ಈ 3 ಹಂತಗಳಲ್ಲಿ ಕರ್ಮಾಚರಣೆಯನ್ನು ಮಾಡುವುದರ ಮೂಲಕ ಮಾನವ ತನ್ನ ಪ್ರಾಣಶಕ್ತಿ ಶುದ್ಧಿ ಮಾಡಿಕೊಳ್ಳುವುದರ ಜೊತೆಗೆ ಪರಿಸರದಲ್ಲಿ ಒಂದಾಗಿರುವ ಪ್ರಾಣಶಕ್ತಿನು ಎಲ್ಲಾ ದೇಹದಲ್ಲಿರುವ ಪ್ರಾಣಮಯ ಶರೀರವು ಸಹ ಈ ಒಂದು ಆಲೋಚನಾ ಪದ್ಧತಿ ಮತ್ತೆ ಆಲೋಚನೆಗಳನ್ನ ಸರಿ ಮಾಡ್ಕೊಳ್ಳೋದು, ಹೃದಯದಿಂದ ಎಲ್ಲಾನು ಪ್ರೀತಿಸೋದು ಮತ್ತೆ ಸತ್ಕರ್ಮಗಳನ್ನ ಮಾಡೋದು, ಇವನ್ನೆಲ್ಲಾ ಮಾಡ್ತಾ ಹೋಗೋದ್ರಿಂದ ಯೂನಿವರ್ಸ್ ಪ್ರಕೃತಿಯಲ್ಲಿರುವ ಎಲ್ಲಾ ಪ್ರಾಣಮಯ ಶರೀರಗಳನ್ನು ಎಲ್ಲಾ ದೇಹಗಳಿರುವ ಪ್ರಾಣಮಯ ಶರೀರಗಳನ್ನು ಸಹ ಶುದ್ಧಿ ಮಾಡುವಂತ ಒಂದು ಶಕ್ತಿ ಅವ್ರಿಗೆ ಬರುತ್ತಂತೆ ಮಾಸ್ಟರ್. ಹೃದಯದ ಬಗ್ಗೆ ಹೇಳ್ತಾ ಇದ್ರೆ ಮಾಸ್ಟರ್, ಇದನ್ನ ಹೇಳ್ತಾ ಇದ್ರೆ ನನ್ಗೆ ಒಂಥರ ಒಳ್ಳೆ ಫೀಲ್ ಆಗ್ತಾ ಇದೆ. ಹೃದಯ ಒಂದು ನಿರ್ಮಲವಾದ ಪ್ರಕಾಶವಂತವಾದ ಶಕ್ತಿಯನ್ನು ಪ್ರಸರಿಸುತ್ತದೆ ಎಂದು ಆ ಶಕ್ತಿಯೇ ಪ್ರಾಣಶಕ್ತಿಗೆ ಮೂಲವೆಂದು ಮಹಾಬೋಧದಲ್ಲಿ ಬಹಳಷ್ಟು ಬಾರಿ ಹೇಳಲಾಗಿದೆ. ಗುಣಪಡಿಸುವ ತೇಜಸ್ಸು, ಓಜಸ್ಸನ್ನು ಬೆಳಗಿಸುವ, ಉದ್ಧರಿಸುವ, ವಿಮುಕ್ತಿಯನ್ನು ಉಂಟು ಮಾಡುವ, ಶಾಂತಿಯನ್ನು ಪ್ರಸಾದಿಸುವ ವಿಶ್ವ ಪ್ರಾಣಾಗ್ನಿಯೊಂದಿಗೆ ಮಾನವ ಪ್ರಾಣಮಯ ಶರೀರವನ್ನು ಸಂಯೋಜಿಸುವ ಈ ಶಕ್ತಿಯೇ ಹೃದಯ ಶಕ್ತಿ. ಹೃದಯದ ಬಗ್ಗೆ ಎಷ್ಟು ಚೆನ್ನಾಗಿರುತ್ತೆ ಮಾಸ್ಟರ್. ನಿರ್ಮಲವಾದ ಪ್ರಕಾಶವಾದ ಶಕ್ತಿಯನ್ನು ಎಲ್ಲರಿಗೂ ಹಂಚೋದು. ಮತ್ತೆ ಈ ಒಂದು ಇದೇ ಶಕ್ತಿಗೆ ಮೂಲ ಅಂತ ಹೇಳಿದ್ರೆ ಮಾಸ್ಟರ್ಸ್ ಎಲ್ಲಾಗಿದೆ. ತೇಜಸ್ಸು, ಆ ಓಜಸ್ಸನ್ನು ನಮ್ಮ ಒಂದು ತೇಜಸ್ಸನ್ನ ಬೆಳಗಿಸುವಂತದ್ದು, ಇವೆಲ್ಲ ವಿಮುಕ್ತಿ, ಎಲ್ಲದಿಂದ ಮುಕ್ತಿ ಉಂಟು ಮಾಡೋದು, ನಮ್ಮನ್ನ ಉದ್ಧಾರ ಮಾಡೋದು, ಶಾಂತಿಯನ್ನ ಮತ್ತೆ ವಿಶ್ವ ಪ್ರಾಣ ಶಕ್ತಿಯನ್ನ ನಮ್ಮ ದೇಹದಲ್ಲಿ ಪ್ರಾಣಮಯ ಒಂದು ಶರೀರದಲ್ಲಿ ಸಂಯೋಜನೆ ಆಗುವಂತ ಶಕ್ತಿ ಹೃದಯ ಶಕ್ತಿ ಅಂತ ಹೇಳಿದ್ರೆ ಮಾಸ್ಟರ್. ಮತ್ತೆ ಹೃದಯಕ್ಕಿರುವ ಗುಣಪಡಿಸುವ ಶಕ್ತಿಯನ್ನು ಸಾಮಾನ್ಯವಾಗಿ ಎಲ್ಲಾ ತಾಯಂದಿರು ಉಪಯೋಗಿಸ್ಕೊಳ್ತಾರೆ. ನೆಂಟಸ್ತಿಕೆ, ಸ್ನೇಹ, ಸಹಕಾರ ಇವೆಲ್ಲವೂ ಹೃದಯ ಶಕ್ತಿಯ ಮೇಲೆಯೇ ಆಧಾರವಾಗಿದೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ವಿಶ್ವದಲ್ಲಿನ ಪ್ರಾಣಶಕ್ತಿಯನ್ನು ಹೃದಯವು ಹೀರಿಕೊಂಡು ಶರೀರದಲ್ಲಿ ಚೈತನ್ಯ ಚಕ್ರದಲ್ಲಿ ನಾಡಿ ಕೇಂದ್ರಗಳಲ್ಲಿ ಸಂಗ್ರಹ ಮಾಡುತ್ತಿರುತ್ತದೆ. ವಿಶ್ವದಲ್ಲಿನ ನಮ್ಗೆ ಹೇಳ್ತಾರೆ ಕಾಸ್ಮಿಕ್ ಎನರ್ಜಿ ಧ್ಯಾನ ಮಾಡೋದ್ರಿಂದ ನಮ್ಮ ಕಾಸ್ಮಿಕ್ ಎನರ್ಜಿ ನಮ್ಮ ಒಂದು ಸಹಸ್ರಾರ ಇಲ್ಲಿ ನೆತ್ತಿಯಿಂದ ನಮ್ಮ ದೇಹದ ಎಲ್ಲಾ ಚಕ್ರಗಳಿಗೂ ಎಲ್ಲಾ ನಾಡಿಗಳಲ್ಲೂ ಸಹ ಪ್ರಸಾರ ಆಗಿ ನಮ್ಗೆ ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡತ್ತೆ ಅಂತ ಹೇಳ್ತಿರ್ತಾರಲ್ವಾ. ವಿಶ್ವದಲ್ಲಿನ ಪ್ರಾಣಶಕ್ತಿಯನ್ನು ಹೃದಯವು ಹೀರಿಕೊಂಡು ಶರೀರದಲ್ಲಿನ ಚೈತನ್ಯ ನಮ್ಮ ಚಕ್ರಗಳಿಗೆ ನಾಡಿ ಕೇಂದ್ರಗಳಿಗೆ ಸಂಗ್ರಹ ಮಾಡುತ್ತಿರುತ್ತದೆ ಮಾಸ್ಟರ್ಸ್. ನಿಮ್ಮ ಹೃದಯವು ಪ್ರಾಣಶಕ್ತಿಯಿಂದ, ನಮ್ಮೆಲ್ಲ ಹೃದಯವು ಪ್ರಾಣಶಕ್ತಿಯಿಂದ ತುಂಬಿದ್ದರೆ ಇತರ ಮನುಷ್ಯರು ಆ ಪ್ರಾಣಶಕ್ತಿ ಸಂಗ್ರಹವನ್ನು ನೀವು ನೀಡುತ್ತಿರುವ ನಮ್ಮ ಹೃದಯದಲ್ಲಿ ಹೆಚ್ಚೆಚ್ಚು ಪ್ರಾಣಶಕ್ತಿ, ಈ ಪ್ರೀತಿ, ಕರುಣೆ, ಸಕಾರಾತ್ಮಕವಾದ ಆಲೋಚನೆಗಳಿಂದ ತುಂಬಿದ್ರೆ ನಾವ್ ಯಾರಿಗ್ ಶೇಕ್ ಹ್ಯಾಂಡ್ ಮಾಡ್ತೀವಿ. ನಾವು ಪತ್ರಿಜಿ ಮೊದ್ಲೇ ಹೇಳ್ದಂಗೆ ಪತ್ರಿಜಿ ಅವರಲ್ಲಾಗ್ಲಿ ಎಲ್ಲ ಧ್ಯಾನ ಮಾಡುವಂತ ಗ್ರ್ಯಾಂಡ್ ಮಾಸ್ಟರ್ಸ್ ಅವರು ಟಚ್ ಮಾಡಿದ್ರೆ ಸಾಕು, ಅವ್ರು ಹಗ್ ಮಾಡಿದ್ರೆ, ಅವ್ರ ಜೊತೆ ಕುತ್ಕೊಂಡಾಗ ಅವ್ರಿರೋ ಸ್ಥಳದಲ್ಲಿ ನಾವು ಹೋಗಿ ಕುತ್ಕೊಂಡಾಗ ಏನೋ ಒಂದು ಸಮಾಧಾನ, ಒಂದು ನಕಾರಾತ್ಮಕ ಆಲೋಚನೆಗಳೆಲ್ಲ ಹೋಗೋದು, ಪಾಸಿಟಿವ್ ಸಕಾರಾತ್ಮಕ ಆಲೋಚನೆಗಳು ಬರೋದು, ಇದೆಲ್ಲ ಯಾಕೆ ಆಗ್ತವೆ ಅಂದ್ರೆ ಅವರಲ್ಲಿ ಹೆಚ್ಚು ಪ್ರಾಣಶಕ್ತಿ, ಲೋಕ ಕಲ್ಯಾಣಕ್ಕಾಗಿ ಅವರು ಪ್ರೀತಿ, ಕರುಣೆ, ಜ್ಞಾನವನ್ನು ಹಂಚೋದು, ಸ್ನೇಹ, ಈ ಒಂದು ಎಲ್ಲಾ ಸಕಾರಾತ್ಮಕ ಗುಣಗಳಿಂದ ಅವ್ರು ತುಂಬಿರ್ತಾರೆ. ಅದಕ್ಕೋಸ್ಕರ ಅವರಲ್ಲಿ ಎನರ್ಜಿ, ವಿಶ್ವಮಯ ಪ್ರಾಣಶಕ್ತಿ ಹೆಚ್ಚಾಗಿರುತ್ತೆ ಅಂತ ನಾನು ಹೇಳ್ತೀನಿ ಮಾಸ್ಟರ್. ನೀವು ನೀಡಿದ್ರು ಹಸ್ತಲಾಘವದಲ್ಲಿ, ನಿಮ್ಮ ಕಣ್ಣೋಟದಲ್ಲಿ ಅನುಭವ ಪಡೆಯುತ್ತಾರೆ. ಕೆಲವೊಂದ್ಸತಿ ನಾವು ಇಂದಿನ ಪುರಾಣ ಕಥೆಗಳಲ್ಲಿ ಅವರ ಕಣ್ಗಳಲ್ಲಿ ಸಹ ಎಷ್ಟೋ ಜ್ಞಾನವನ್ನ
ತಮ್ಮ ಶಿಷ್ಯರಿಗೆ ನಾವು ನೋಡಿದೀವಿ ಮಾಸ್ಟರ್ಸ್, ಕೇಳಿದೀವಿ. ಮತ್ತೆ ಅವರ ಹಗ್ ಮಾಡ್ಕೊಂಡಾಗ ಹಸ್ತಲಾಗ ಮಾಡೋದಿಲ್ಲ, ಎಷ್ಟೋ ಒಂದು ಅನುಭವ, ಆ ಪಾಸಿಟಿವ್ ಎನರ್ಜಿ ಆಗತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಮಾಸ್ಟರ್. ಮತ್ತೆ ಆದ್ರೆ ಪ್ರಾಣಶಕ್ತಿ ಸಂಗ್ರಹವಿಲ್ಲದ, ಅವ್ರಿಗೆ ನೆಗೆಟಿವ್ ಆಲೋಚನೆ ಮಾಡ್ತಿರುವಂತಹ, ಸ್ವಾರ್ಥಪರತೆ ಇರುವಂತಹ ವ್ಯಕ್ತಿಗಳು ನೀವು ಮಾಡ್ತಿರುವ ಹಸ್ತಲಾಗೋದ್ರಿಂದ ನಿಮ್ಮ ಪ್ರಾಣಶಕ್ತಿಯನ್ನು ಧ್ಯಾನ ಮಾಡೋರು ಗೊತ್ತಾಗುತ್ತೆ. ಯಾವ ರೀತಿ ಅಂದ್ರೆ ಅವ್ರ ಮನೆಗೆ ಯಾರಾದ್ರೂ ನಾವ್ ಇವಾಗ ಗಮನಿಸ್ತಾ ಇದೀವಿ, ಯಾರ ಮನೆಗಾದ್ರೂ ಹೋದಾಗ, ಇಲ್ಲಿ ನಮ್ಮ ಮನೆಗೆ ಯಾರಾದ್ರೂ ಬಂದೋದಾಗ, ಅವರು ಸ್ವಾರ್ಥಿಗಳಾದಾಗ, ನೆಗೆಟಿವ್ ಆಲೋಚನೆಗಳು ಮಾಡ್ತಿದ್ದಾಗ, ಅಂತವ್ರು ಯಾರಾದ್ರೂ ಬಂದಾಗ ಒಂದು ವೈಬ್ರೇಷನ್ ಮತ್ತೆ ಯಾವ್ದಾದ್ರು ಪ್ಲೇಸ್ ಗಳಲ್ಲಿ ಕುತ್ಕೊಂಡಾಗ ಏನೋ ನೆಗೆಟಿವ್ ವೈಬ್ರೇಷನ್, ಮನ್ಸು ನಮಗ್ ಕಂಟ್ರೋಲ್ ಸಿಗಲ್ಲ, ನೆಗೆಟಿವ್ ಆಲೋಚನೆಗಳೆಲ್ಲ ಬರೋದು, ಈ ರೀತಿ ಎಲ್ಲ ಆಗತ್ತೆ. ಪ್ರಾಣಶಕ್ತಿಯನ್ನು ನಿಮ್ಮ ಪ್ರಾಣಶಕ್ತಿ ಹೀರಿಕೊಳ್ಳುತ್ತೆ. ಅವರ ಕಣ್ಣುಗಳು ಕಾಂತಿಹೀನವಾಗಿ ಯಾವ ಬೆಳಕು ಇಲ್ಲದೆ ಇರುತ್ತದೆ. ಒಬ್ಬ ವ್ಯಕ್ತಿಯ ಕಣ್ಣುಗಳಲ್ಲಿ ಕಾಂತಿಯು ಆ ವ್ಯಕ್ತಿಯ ಹೃದಯದಲ್ಲಿ ಇರುವ ಪ್ರಾಣಶಕ್ತಿಗೆ ನಿದರ್ಶನವಾಗಿರುತ್ತದೆ. ನಮ್ಮ ಕಣ್ಣುಗಳಲ್ಲಿ ಎಷ್ಟು, ಯಾವಾಗ ನಾವು ಸಕಾರಾತ್ಮಕ ಆಲೋಚನೆ ಮಾಡ್ತೀವಿ ಮತ್ತು ಯಾವಾಗ ಆವಾಗ ನಮ್ಮ ಕಣ್ಣುಗಳಲ್ಲಿ ಸಂತೋಷವಾಗಿರ್ತೀವಿ, ಆವಾಗ ಆ ಸಂತೋಷ ನಮ್ ಕಣ್ಣುಗಳಲ್ಲಿ ಕಾಣಿಸುತ್ತೆ ಮಾಸ್ಟರ್, ನಮ್ ಮುಖದಲ್ಲಿ ಕಾಣುತ್ತೆ. ಯಾವಾಗ ನಾವು ಅಂದ್ರೆ ಏನೋ ಕಳ್ಕೊಂಡೋಗಿರೋದು, ಮೊದ್ಲೆಲ್ಲ ನಾವ್ ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ನಾವೆಲ್ಲ ಹಂಗೆ ಇರ್ತಿದ್ವಿ. ಕೆಲವೊಂದು ಸಂದರ್ಭಗಳಲ್ಲಿ ಯಾರಾದ್ರೂ ಏನಾದ್ರು ಅಂದಾಗ ಈಗ ಅಂದ್ರೆ ಆತರ ಅಂದ್ರೆ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಿದ್ದಾಗ ನಮ್ಮ ಕಣ್ಣುಗಳಲ್ಲಿ ಕಂಡ್ಬಿಡುತ್ತೆ. ಏನೋ ಒಂಥರ ದುಃಖದಲ್ಲಿದ್ದಾಗ ಮುಖದಲ್ಲಿ ಆಗ್ಲಿ ಯಾವ್ದೇ ಒಂಥರ ಖುಷಿ ಇರಲ್ಲ, ಕಣ್ಣುಗಳಲ್ಲೂ ಯಾವ್ದೇ ರೀತಿಯ ಒಂದು ಕಾಂತಿಹೀನವಾಗಿರ್ತೀವಿ ನಕಾರಾತ್ಮಕ ಆಲೋಚನೆ ಮಾಡಿದಾಗ. ಸೊ ಕಾಂತಿಯು, ಆ ಕಣ್ಣುಗಳೆಲ್ಲ ಕಾಂತಿಯು ಆ ವ್ಯಕ್ತಿಯ ಹೃದಯದಲ್ಲಿ ಇರುವ ಪ್ರಾಣ ಶಕ್ತಿಗೆ ನಿದರ್ಶನವಾಗಿದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಮೇಡಮ್, ಮಾಲಿನಿ ಮ್ಯಾಮ್ ಹೇಳಿ ಮೇಡಮ್. ಕಂಟಿನ್ಯೂ ಮಾಡ್ಲಾ ಇನ್ನೊಂದ್ 10 ನಿಮಿಷ? ಇಲ್ಲ ಯಾರಾದ್ರೂ ಟೈಮ್ ಆಯ್ತು ಅನ್ಸುತ್ತೆ. ಆಕ್ಚುಲಿ ಪ್ರಾಣಾಯಾಮ ಮೊದ್ಲು ಮಾಡಿಸ್ಬೇಕಿತ್ತು, ಮಾಡಿಸ್ಲಿಲ್ಲ. ನಾನ್ ನಿಮ್ಮನ್ನ ವೆಲ್ಕಮ್ ಮಾಡ್ಲಿಲ್ಲ. ನೋ ಪ್ರಾಬ್ಲಮ್. ಇಲ್ಲ ಮೇಡಮ್, ಒಂದು ಈ ತರ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಪರವಾಗಿಲ್ಲ, ಇಟ್ಸ್ ಓಕೆ. ಎಲ್ಲಾ ಒಂದು ಧ್ಯಾನದ ಒಂದು ಕಾರ್ಯಕ್ರಮಗಳು, ಈ ಒಂದು ಸಂಸ್ಥೆಗಳು ಎಲ್ಲ ನಮ್ದೇ. ನೋ ಪ್ರಾಬ್ಲಮ್, ತೊಂದ್ರೆ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದುವರೆಗೂ ತುಂಬಾ ಚೆನ್ನಾಗಿ ಮಾತಾಡಿದೀರಾ. ಸೊ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಈಗ ಒಂದು 10 ನಿಮಿಷ ಯಾರಾದ್ರಿಗೂ ಅವರ ಅನಿಸಿಕೆಗಳು, ಅಭಿಪ್ರಾಯಗಳಿದ್ರೆ ಹೇಳ್ತಾರೆ. ಆತ್ಮ ಬಂಧುಗಳೇ, ಬಿಟ್ಟು ನಿಮಗೆ ಯಾರಿಗಾದ್ರೂ ಏನಾದ್ರು ನಿಮ್ಮ ಅನಿಸಿಕೆಗಳಿರ್ಬೋದು, ನಿಮ್ಮ ಅಭಿಪ್ರಾಯಗಳಿರ್ಬೋದು ಹಂಚ್ಕೊಳ್ಳೋದಿತ್ತು ಅಂತಂದ್ರೆ ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಹೇಳಿದ್ದು ಸತ್ಯ ಮೇಡಮ್. ಪ್ರತಿಯೊಂದು ಕೆಲವೊಂದು ಅನುಭವ ಬಂದಾಗೆಲ್ಲ ಮೇಡಮ್ ಹೇಳಿದ್ದು ನಿಜ ಅನ್ಸಿರ್ತದ ಮೇಡಮ್. ಬಹಳ ಖುಷಿ ಅನ್ಸುತ್ತೆ. ಇನ್ನೊಂದು 10 ನಿಮಿಷ ಅವ್ರು ಮಾತಾಡಿದ್ ಕೂಡ ನಡೀತಿತ್ತು ಇವಾಗ ಇನ್ನೂ ಕೇಳ್ಬೇಕು ಅಂತಾನೆ ಅನಿಸ್ತಾ ಇದೆ ಮೇಡಮ್. ಇದು ತುಂಬಾ ಇದೆ. ನನ್ಗೆ ಗೊತ್ತಿಲ್ಲ ಇದು ಪ್ರಾಣಶಕ್ತಿ ಒಂದು ಟಾಪಿಕ್. ಅದನ್ನ 2 ಸೆಷನ್ ಮಾಡಿದ್ರು ನಡೀತಿತ್ತು ಮೇಡಮ್. ನಮ್ಗೆ ಇನ್ನೂ ಕೇಳ್ಬೇಕು ಅಂತ ಇತ್ತು. ಮೇಡಮ್, ಇದು ತುಂಬಾ ಚೆನ್ನಾಗಿದೆ. ನಾನು ಒಂದೊಂದು ಚಾಪ್ಟರ್ ಅಲ್ಲೂ ಇಂಪಾರ್ಟೆಂಟ್ ಪಾಯಿಂಟ್ ನ ಟಿಕ್ ಮಾಡ್ಕೊಂಡು ಅದನ್ನ ಹೇಳ್ತಾ ಇದೀನಿ. ಇನ್ನ ಎಷ್ಟೊಂದ್ ಮಾಡಿದ್ದೆ, ಸಾಕಾಗಲ್ಲ ಅನ್ಸುತ್ತೆ ನನ್ಗಿನ್ನ ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಾನು ಅರ್ಥ ಮಾಡ್ಕೊಂಡು ನಾನು ಅದನ್ನ ಅನುಭವ ಪೂರ್ವಕವಾಗಿ ಹೇಳ್ಬೇಕಲ್ಲ ಮಾಡು. ಸೊ ಹಂಗಾಗಿ ಇನ್ನ ಎಷ್ಟೊಂದ್ ಹೇಳ್ಬೇಕಿತ್ತು, ನಾನು ಇನ್ನ ಹೇಳ್ಲಿಲ್ಲ ಅದನ್ನ. ಮೇಡಮ್ ನೆಕ್ಸ್ಟ್ ಸೆಷನ್ ಬರ್ತೀರಾ ಮೇಡಮ್? ಬರ್ತೀನಿ ಮೇಡಮ್, ಖಂಡಿತ ಬರ್ತೀನಿ. ನಂಗೆ ಅವಕಾಶ ಸಿಕ್ಕಾಗ ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೊಂದ್ಸರಿ ಕರ್ಸೋಣ ಮೇಡಮ್. ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಇದ್ದೀರಾ? ಮ್ಯಾಮ್ ನಮಸ್ತೆ ಮ್ಯಾಮ್, ಸುನೀತಾ ಮಾತಾಡ್ತಿರೋದು. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಇದು ನೀವು ಯಾವ್ದು ಬುಕ್ ಆಧಾರವಾಗಿ ನೀವು ಇದನ್ನ ಇವತ್ತು ನೀವು ಹೇಳಿದ್ರಿ ಮ್ಯಾಮ್?
ಮೇಡಮ್ ಇದು ಪ್ರಾಣಶಕ್ತಿ ಅಂತ ಟಾರ್ಕಾಮ್ ಹಾ. ಶರಾಡೆ ಅನ್ನೋದು. ಹೌದಾ, ಕನ್ನಡಕ್ಕೆ ಅನುವಾದ ಆಗಿದೆಯಾ ಅಥವಾ ಇಂಗ್ಲಿಷ್ ನೀವು? ಇದು ಕನ್ನಡ. ಹೌದಾ, ಥ್ಯಾಂಕ್ ಯು ಮ್ಯಾಮ್. ನಾನ್ ಸ್ವಲ್ಪ ಕೇಳಿಸ್ಕೊಂಡೆ, ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಹಾಗಾಗಿ ನನ್ಗೆ ಅಷ್ಟು ಅಂದ್ರೆ ನೀವು ಕೆಲವೊಂದು ಭಾಗಗಳು ತುಂಬಾ ಸ್ವಾರಸ್ಯಕರವಾಗಿತ್ತು, ನೀವ್ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿತ್ತು. ಅದು ಮಧ್ಯದಲ್ಲಿ ಮಾತ್ರ ಕೇಳಿಸ್ಕೊಂಡೆ, ನಾನು ಪೂರ್ತಿ ಕೇಳಿಸ್ಕೊಳಕ್ ಆಗ್ಲಿಲ್ಲ, ಹಾಗಾಗಿ ಅದು ಬುಕ್ ಯಾವುದು ಅಂತ ಅಂದ್ಬಿಟ್ಟು ಬೇಕಿತ್ತು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಲಿನಿ ಮೇಡಮ್, ಹೇಳಿ ಮೇಡಮ್. ಒಂದ್ ವೇಳೆ ಇವ್ರನ್ನ ಇನ್ನೊಂದ್ ಸರ್ತಿ ಕರ್ಸೋದಾದ್ರೆ ಮತ್ತೆ ಒಂದ್ಸಲ ಇನ್ನೊಂದ್ ಸೆಷನ್ ಮಾಡ್ರಿ ಮೇಡಮ್. ಖಂಡಿತ ಖಂಡಿತ ಖಂಡಿತ. ನೋಡಿ, ಎಲ್ಲಾರು ಕೇಳ್ತೀವಿ ಅನ್ನೋದಾದ್ರೆ ಖಂಡಿತ ಕರ್ಸೋಣ, ಸಮಸ್ಯೆನೇ ಇಲ್ಲ. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ನಿಮ್ಮ ಅನಿಸಿಕೆನ ಹಂಚ್ಕೊಳ್ತೀರಾ? ಫ್ರೆಂಡ್ಸ್, ಮಾತಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ಕೋಬೇಕು. ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಾಗ ಮಾತ್ರ ನನಗೆ ಏನ್ ಹೇಳ್ಬೇಕು, ಮತ್ತೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ನಾನೇನ್ ತಿಳ್ಕೋಬೇಕು ಅಂತ ಗೊತ್ತಾಗೋದು. ದಯವಿಟ್ಟು ಮಾತಾಡಿ. ಕೇಳಿ, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. 10 ಜನ ಇದೀರಾ, 4 ಜನ ಇದ್ ಮಾಡಿದ್ರು ನೀವ್ ಏನ್ ಹೇಳಿದ್ರು ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ, ಅದನ್ನ ತಿಳ್ಕೊಂತೀನಿ, ಮತ್ತೆ ಅದನ್ನ ನಮ್ಮ ಹೇಳೋದ್ರಲ್ಲಿ ಅಳವಡಿಸ್ಕೊಂತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅದನ್ನ ಅಳವಡಿಸ್ಕೊಂಡು ಸರಿಯಾದ ರೀತಿಲಿ ಮಾಡಕ್ಕೆ ನನ್ಗೆ ಹೆಲ್ಪ್ ಆಗುತ್ತೆ. ನೀವ್ ಮಾತಾಡ್ಲಿಲ್ಲ ಅಂದ್ರೆ, ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಏನೂ ಗೊತ್ತಾಗಲ್ಲ. ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿ, ಅವ್ರಷ್ಟು ಹೇಳದ್ಮೇಲಾದ್ರೂ ನೀವು ಮಾತಾಡ್ಬೋದು ಅಂತ ಅನ್ಕೋತೀನಿ. ಮಾತಾಡಿ. ಕ್ಯೂರಿಯಾಸಿಟಿ ಆಗ್ತಿದೆ, ನಿಮ್ಮೆಲ್ಲಾ ಜೊತೆ ನಾನು ಮಾತಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗ್ತಿದೆ. ನನಗೂ ಬಹಳ ಆಸೆ, ದಿನಾಗ್ಲೂನು ಎಲ್ರೂನು ಕೇಳ್ತೀನಿ, ನಿಮ್ಗಳನ್ನ ತೋರ್ಸಿ ದಯವಿಟ್ಟು ಅಂತ. ಯಾಕೋ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಅವ್ರು ಮುಚ್ಕೊಂಡ್ ಬಿಡ್ತಾರೆ. ತಮಾಷೆ ಮಾಡಿದೆ. ಮಾತಾಡಿ ಮೇಡಮ್. ಪಾಲಾಕ್ಷಿ ಮೇಡಮ್, ಮಾತಾಡಿ. ಮೇಡಮ್ ನಂಬರ್ ಶೇರ್ ಮಾಡ್ತೀರಾ ಮೇಡಮ್? ಚಾಟ್ ಬಾಕ್ಸ್ ಅಲ್ಲಿ ನೀವು ಶೇರ್ ಮಾಡಿ ಮೇಡಮ್, ಶೇರ್ ಮಾಡಿ. ಶೇರ್ ಮಾಡ್ತಿದ್ದೀರಾ ಮೇಡಮ್? ಮೇಡಮ್, ಮಾಡ್ತಾ ಇದೀನಿ. ಓಕೆ. ಎಲ್ಲರಿಗೂ ಸಿಕ್ಕಿದೆ ಅಂತ ಅನ್ಕೋತೀನಿ. 7483169607. 7483169607. ನಂಬರ್ ಸವಿತಾ ಮೇಡಮ್, ಸಹನಾ ಮ್ಯಾಮ್, ಕವಿತಾ ಅವ್ರ, ವೆಂಕಟೇಶ್, ಎಷ್ಟೊಂದ್ ಜನ ಇದೆ. ಸುರೇಶ್ ಸರ್, ವೇದ, ನಂದಿನಿ. ಯಾಕೆ ಯಾರು ಮಾತಾಡ್ತಿಲ್ಲ? ಇಲ್ಲ, ಮಾತಾಡ್ತಾರೆ. ಒಂದ್ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಬಟ್ ಎಲ್ಲರನ್ನು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮಾತಾಡಿ, ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ಟೈಮು ಅತ್ಯಮೂಲ್ಯವಾದದ್ದು, ನಿಮ್ಗೆ ಗೊತ್ತಿರ್ಬೇಕು. ನಾವು ಟೈಮ್ ವೇಸ್ಟ್ ಮಾಡ್ಬಾರ್ದು, ಯುಟಿಲೈಸ್ ಮಾಡ್ಕೋಬೇಕು. ಬಂಧುಗಳೇ, ಮೋಸ್ಟ್ಲಿ ಯಾರು ಮುಂದೆ ಬರ್ತಿಲ್ಲ ಅಂತ ಅನ್ಕೋತೀನಿ. ಎನಿವೆ, ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ನಿಮ್ಮನ್ನ ಕರ್ಸ್ಕೊಳ್ಳೋ ಅಂತಹ ಒಂದು ಅವಕಾಶ ನಮಗೂ ಸಿಗ್ಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮನ ಮುಗಿಸ್ಬೋದು ಅಂತ ಅನ್ಕೋತೀನಿ. ಮತ್ತೊಮ್ಮೆ ದಯವಿಟ್ಟು ಬನ್ನಿ. ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತೆ ಮಹಾವತಾರ್ ಅವ್ರಿಗೆ, ಮತ್ತೆ ಇಲ್ಲಿ ಝೂಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡ್ತಿರೋ ಅಂತ ನನ್ನೆಲ್ಲ ಪ್ರೀತಿಯ ಆತ್ಮ ಬಂಧುಗಳಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಹೇಳಿ ಮೇಡಮ್. ಸಹನಾ ಮೇಡಮ್, ಮಾತಾಡಿ. ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್, ಕ್ಲಾಸ್ ಬಹಳ ಚೆನ್ನಾಗಿತ್ತು.
ಪಾಯಿಂಟ್ಸ್ ಎಲ್ಲ ಚೆನ್ನಾಗಿದ್ದು ನಾವ್ ಯಾವ್ದು ಪ್ರತಿಯೊಂದು ಯೋಚನೆನ ನಮ್ದು ಒಂದು ಕಾರ್ಯ ಹೆಂಗಾಗತ್ತ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಡ್ರಿ. ನಾವ್ ಯೋಚನೆ ಮಾಡಿದ್ದೆ ನಮ್ಗೆ ಇದಾಗದದು. ಅದನ್ನೇ ಮೇನ್ ಪಾಸಿಟಿವ್ ಮಾಡಿದ್ರೆ ನಮ್ಮ ಕೆಲ್ಸ ಅದೇ ನಮ್ಮ ಅಭ್ಯಾಸ ಆಗತ್ತ. ಅಭ್ಯಾಸನೇ ನಮ್ಮ ಜೀವನ ಶೈಲಿ ಆಗಿ ಅದ್ರದ್ದೇ ನಾವು ಫಲ ಅದು ನಾವೇ ಆಗ್ತೀವಿ. ಇನ್ನು ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ. ಇಶ್ಯೂ ಇದೆ, ಅದಕ್ಕೆ ಸರಿಯಾಗಿ ಕೇಳಿಸ್ತಿಲ್ಲ. ಓಕೆ ಓಕೆ ಓಕೆ. ಕಟ್ ಕಟ್ ಮೇಡಮ್ ಆಗುತ್ತೆ. ಇಂಥ ಸ್ವಾಧ್ಯಾಯಗಳನ್ನ ಸ್ವಲ್ಪ ಜಾಸ್ತಿ ತಗೊಂಡ್ ಬರ್ರಿ ಮೇಡಮ್. ಖಂಡಿತ ನಿಜವಾಗಿ ಮಮತಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಲ್ಲ, ನೀವ್ ಎಷ್ಟು ದಿನದಿಂದ ಇದನ್ನೆಲ್ಲ ಇದು ಮಾಡ್ತಾ ಇದ್ರ ಮೇಡಮ್ ನೀವು? ಮೇಡಮ್ ಇದು ಅಯ್ಯಪ್ಪ ಸರ್ ಕ್ಲಾಸಸ್ ಕೇಳ್ತಾ ಇರ್ತೀನಲ್ವಾ, ಸೊ ಈ ಒಂದು 6-7 ತಿಂಗಳಿಂದ ನಾನು ಈ ಒಂದು ಕ್ಲಾಸಸ್ ಎಲ್ಲ PMC ಕೊಪ್ಪಳದಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಅವೆಲ್ಲ ಮಾಡೋದ್ರಿಂದ ನನ್ಗೆ ಪ್ರಾಣಶಕ್ತಿ ಮಾಡಕ್ಕಿಂತ ಮುಂಚೆ ನನ್ಗೆ ಒಂಥರ ನರ್ವಸ್ ಆಗ್ತಿತ್ತು. ಏನ್ ಹೇಳೋದು, ನನ್ ಪಾಯಿಂಟ್ ಮಾತ್ರ ಹಾಕೊಂಡಿದೀನಲ್ಲ, ಸುಮ್ನೆ ಓದ್ಕೊಂಡು ಹೋಗೋದ, ಯಾವ ರೀತಿ ಹೇಳೋದು ಅಂತ ನಿನ್ನೆ ನನ್ ಪ್ರೊಫೆಸರ್ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ನ ಮಾತ್ರ ನಾನು ಇದ್ ಮಾಡಿದೆ. ನನ್ಗೆ ನರ್ವಸ್. ಬಟ್ ನನ್ಗೆ ಏನ್ ಮೈಂಡ್ ಅಲ್ಲಿ ಬಂದ್ರೆ, ನಾನು ಲೋಕ ಕಲ್ಯಾಣಕ್ಕೆ ಈ ಸೇವೆ ಮಾಡ್ಬೇಕು, ಮತ್ತೆ ಈ ಒಂದು ಜ್ಞಾನನ, ಈ ಒಂದು ಓದಿರೋ ಈ ಒಂದು ಜ್ಞಾನ ಎಲ್ಲರಿಗೂ ತಲುಪ್ಬೇಕು, ಇದು ಉದ್ದೇಶ, ನನ್ನ ಇಂಟೆನ್ಷನ್ ಆಗ್ಬೇಕು. ನಾನ್ ನರ್ವಸ್ ಅಂತ ಆ ಒಂದು ಥಾಟ್ ಬಂದಿದ ತಕ್ಷಣ ನನ್ಗೆ ಗೊತ್ತಿಲ್ಲ. ಮತ್ತೆ ಆ ಒಂದು ಯಾವ ಲೇಖಕನ ಟಾಕಂ ಸರಾಡನ್ನ, ಪತ್ರಿಷಿಯನ್ನ, ನಿಮ್ಮ ಒಂದು ಜ್ಞಾನವನ್ನ ನಾನು ಎಲ್ಲರಿಗೂ ಹಂಚ್ಬೇಕು. ನಾನು ಆ ಒಂದು ಶಕ್ತಿ ನನ್ಗೆ, ಅದೊಂದು ಸ್ಪೀಚ್ ಮಾಡೋ ಒಂದು ನೀತಿ ನನ್ಗೆ ಕೊಡಿ ಅಂತ ನಾನು ಜಸ್ಟ್ ಒಂದು ಥಾಟ್ ರಿಲೀಸ್ ಮಾಡ್ತಾ ಹೋದೆ. ಬಟ್ ನನ್ಗೆ ಇಲ್ಲಿ ಹೋಗ್ತಾ ಇತ್ತು ಫ್ಲೋ, ಅದು ಹೆಂಗೆ ಫ್ಲೋ ಆಗ್ತೈತೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ತೆರೆದಿಟ್ಟ ಜ್ಞಾನ ಒಳೆಯುತ್ತದೆ ಅಂತ ನಾವ್ ಎಷ್ಟೆಷ್ಟು ಹಂಚ್ತಾ ಹೋಗ್ತೀವಿ ಅದು ಬೆಳಿತಾ ಹೋಗುತ್ತೆ, ನಮ್ಮಲ್ಲಿ ಇಂಪ್ರೂವ್ ಆಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ವೆರಿ ನೈಸ್, ವೆರಿ ನೈಸ್. ಪತ್ರಿಷರು ಹೇಳ್ತಿರ್ತಾರಲ್ಲ ಮ್ಯಾಮ್, A ಕಲ್ತಿದ್ರೆ 7, B ಕಲ್ತಿದ್ರೆ B 7. ನಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ನಾವ್ ಮೈಂಡ್ ಸೆಟ್ ಮಾಡ್ಕೋಬೇಕು. ನಾನು ಲೋಕ ಕಲ್ಯಾಣಕ್ಕಾಗಿ ನನ್ನಲ್ಲಿರೋ ಜ್ಞಾನನ ಕೊಡ್ತಾ, ಅದ್ ತಪ್ಪಾದ್ರೂ ಪರವಾಗಿಲ್ಲ, ಏನೇ ಸಿಕ್ಲಿ, ನೀವು ಒಂದು ಕ್ಲಾಸ್ ಮಾಡೋ ಸಿಗ್ಲಿ, ನನ್ಗದೊಂದು ಅವಕಾಶ, ಲೋಕ ಕಲ್ಯಾಣಕ್ಕೆ ನನ್ಗೆ ಇರೋ ಒಂದು ಮಾರ್ಗ ನನ್ಗೆ ಈ ರೀತಿ ಸಿಕ್ಕಿದೆ. ನಾವೆಲ್ಲೋ ಆಚೆ ಹೋಗಕ್ಕಾಗಲ್ಲ, ಇಲ್ಲಿ ಮೊಬೈಲ್ ಸಿಕ್ಕಿದೆ, ಈ ರೀತಿ ನಾವು ಯುಟಿಲೈಸ್ ಮಾಡ್ಕೋಬೇಕು. ಚಳಿಗಾಲದಲ್ಲಿ ಕೃಷ್ಣ ಮನೆಗೆ ಎಲ್ಲರ ಮನೆಗಳಿಗೆ ಬಂದು ಎಬ್ಬಿಸ್ತಾನೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ನೋಡಿ ಮೇಡಮ್. ನಮ್ಗೆ ಕೇಳೋ ಅವಕಾಶನಾದ್ರೂ ಕೊಟ್ಟಿದ್ದಾನೆ ಭಗವಂತ ಅನ್ನೋದೇ ನಾವು ಬಹಳ ಋಣಿ ಆಗಿದ್ದೀವಿ ನಿಮ್ಗೆಲ್ಲ ಸೇವಾರ್ಥಿಗಳಿಗೆ. ಕೇಳೋರು ಮನೆಯಲ್ಲೇ ಕುತ್ಕೊಂಡು ಕೇಳಿಸ್ತೀವಿ. ಹೌದು, ಎಲ್ಲ ಇದು ಮಾಡಿದವ್ರಿಗೆಲ್ಲ. ನಾನು ಮ್ಯೂಸಿಕ್ ಹಾಕಿದ್ರು ಆ ಕೃಷ್ಣಂದು ನನ್ಗೆ ತುಂಬಾ ಅನುಭವ ಆಯ್ತು. ಆ ಭಗವಂತ ಕೃಷ್ಣನೇ ಬರ್ತಿರೋ ಹಂಗೆ ಎಷ್ಟೊಂದ್ ಅನುಭವ ಆಯ್ತು. ಮತ್ತೆ ಜಾಸ್ತಿ ಗಜ ಅಂದ್ರೆ ಆನೆಗಳು ಕಂಡಂಗೆ, ಆ ನವಿಲ್ಗರಿ ಕಂಡಂಗೆ, ಇದೆಲ್ಲ ಅನುಭವ ಆಯ್ತು. ತುಂಬಾ ಚೆನ್ನಾಗಿತ್ತು. ಆ ಫ್ಲೂಟ್ ಮ್ಯೂಸಿಕ್ ಅಂತೂ ತುಂಬಾ ಅದ್ಭುತವಾಗಿತ್ತು ನನಗಂತೂ. ಒಂದ್ ಕರೆಕ್ಷನ್ ಇಲ್ಲ, ಥ್ಯಾಂಕ್ ಯು ನಿಮ್ಗೆ. ಕರೆಕ್ಷನ್ ನಾನ್ ಹಾಕಿದ್ದಲ್ಲ, ಅದು ಮತ್ತೊಬ್ರು ಇದಾರೆ, ಮಂಜುಳಾ ಅಂತ, ರಂಗಸ್ವಾಮಿ ಅವರು ಅಂತ, ಅವರು ಡೈಲಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಹೌದು ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ರು ಮಾತಾಡ್ತೀರಾ? ಮ್ಯಾಮ್ ಇದಾರೆ, ಜಯಕುಮುದ್ ಅವ್ರು ಇದಾರೆ, ವೇದ ಅವ್ರು ಇದಾರೆ, ಸುರೇಶ್ ಸರ್ ಇದಾರೆ. ಏನ್ ಮಾಡ್ತಿದ್ದೀರಾ? ಮೇಡಮ್ ಶೇರಿಂಗ್ ಮಾಡ್ಕೊಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಲ್ಲಾ ಬಂಧುಗಳಿಗೂ ಇವತ್ತೊಂದ್ ಸ್ವಲ್ಪ ಮುಂದೆ ಬಂದಿದ್ದೀರಿ ಮಾತಾಡ್ಬೇಕು ಅಂತ, ತುಂಬಾ ಖುಷಿ ಕೊಡ್ತು ನಂಗದು. ನಿಮ್ಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮ್ಗೂ ಅಷ್ಟೇ. ಒಂದ್ಸತಿ ವಿಡಿಯೋ ಆನ್ ಮಾಡಕ್ ಆಗ್ದೇನೆ ಇರ್ಬೋದು, ಸೊ ಬೇಡ, ವಿಡಿಯೋ ಆಫ್ ಮಾಡ್ಕೊಂಡಾದ್ರೂ ನೀವ್ ಮಾತಾಡ್ಬೇಕು. ನೀವ್ ಮಾತಾಡ್ದಷ್ಟು ಈ ಒಂದು ಬುಕ್ ಅಲ್ಲ ಇದೆ, ನಮ್ಗೆ ನಮ್ ಹಾರ್ಟ್ಗೆ ಹತ್ರವಾಗಿದ್ದು ಗಂಟಲು, ಈ ಒಂದು ವಿಶುದ್ಧಿ ಚಕ್ರ. ಈ ವಿಶುದ್ಧಿ ಚಕ್ರ ಕ್ಲೆನ್ಸ್ ಆಗುತ್ತೆ.
ನಾವ್ ಹೆಚ್ಚೆಚ್ಚು ಒಳ್ಳೆ ವಿಚಾರಗಳನ್ನ ಮಾತಾಡ್ತಾ ಈ ವಿಶುದ್ಧ ಚಕ್ರ ಕ್ಲೆನ್ಸ್ ಆಗುತ್ತೆ, ಜ್ಞಾನ ಹೇಳ್ತಾ ಕ್ಲೆನ್ಸ್ ಆಗುತ್ತೆ. ಅಂದ್ರೆ ಉಪಯುಕ್ತವಲ್ಲದ ಅವ್ರ ಬಗ್ಗೆ ನಾವ್ ಮಾತಾಡಲ್ಲ ಈಗ, ಬಟ್ ಜ್ಞಾನ ಹೇಳ್ತಾ ಕೇಳ್ತಾ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರಿಂಗ್, ಎಷ್ಟೊಂದ್ ಜನ ನಿಮ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕೇಳಕ್ಕೆ ಕಾತುರ ಆಗಿರ್ತಾರೆ. ಅದನ್ನೆಲ್ಲ ಹೇಳ್ತಿದ್ದಾಗ ಇಲ್ಲಿ ಕ್ಲೆನ್ಸಿಂಗ್ ಪ್ರೋಸೆಸ್ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಮಾತಾಡಿ ಅಂತ ಕೇಳ್ಕೊಂತೀನಿ. ಓಕೆ ಓಕೆ ಆಯ್ತು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಬನ್ನಿ, ಮತ್ತೊಮ್ಮೆ ಕರ್ಸ್ಕೊಡುವಂತ ಆಗ್ಲಿ ನಮ್ಗೆ ಅಂತ ಕೇಳ್ತೇನೆ. ಎಲ್ಲ ಆತ್ಮೀಯಗಳಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಇವತ್ತು ಪ್ರಾಣಾಯಾಮ ಸಾಧ್ಯವಾಗ್ಲಿಲ್ಲ, ನಾಳೆ ಪ್ರಾಣಾಯಾಮನ ಕಂಟಿನ್ಯೂ ಮಾಡಿ ನಾಳೆ ಮಾಡಿಸ್ತೀನಿ. ಓಕೆ, ಧನ್ಯವಾದಗಳು ಎಲ್ಲರಿಗೂ. ನಮಸ್ತೆ.